ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ವರಸೀಸುತಸಂಕಾಶಂ ಆಯಮೂರಶೋಭಿತಂ ರತ್ನಕಂಕಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಸಂಯುಕ್ತಂ ಪೂರ್ಣಚಂದ್ರನಿವಾರಣಂ ವಿಲಸತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಪರಿಹಿಚ್ಛಾಚೂಡಾಮಣಂ ಕೃಷ್ಣಂ ವಂದೇ ಜಗದ್ಗುರುಂ ಉತ್ಫುಲ್ಲಪದ್ಮಪತ್ರಾಕ್ಷಂ ನೀಲದೀನೋತ್ಸವಾನಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ರುಕ್ಮಿಣೀಕೇಳಿ ಸಂಯುಕ್ತಂ ಪೀತಾಂಬರಶೋಭಿತಂ ಅವಾಪ್ತತುಳಸೀನಂ ಕೃಷ್ಣಂ ವಂದೇ ಜಗದ್ಗುರುಂ ಗೋಪಿಕಾನಾಂ ಭುಜದ್ವಂದ ಕುಂಕುಮಾನ್ವಿತವಕ್ಷಸಂ ಶ್ರೀನಿಕೇತಂ ಮಹೇಶ್ವಾಸಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀವತ್ಸಾಂಗಂ ಮಹೋರಸ್ಯಂ ವರಮಾಲಾವಿರಾಜಿತಂ ಶಂಖಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಪುಣ್ಯಂ ಧಾರಯ ಪಠೇತ್ ಓಂ ತತ್ಸತ್. ನಮಸ್ಕಾರ ಎಲ್ರಿಗೂ. ಮೂರನೇ ಶ್ಲೋಕ ಹೇಳ್ಕೊಂಡ್ವಿ ನಿನ್ನೆ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯುಕ್ತಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಪದಪುತ್ರೇಣ ತವ ಶಿಷ್ಯೇಣ. ಆಚಾರ್ಯರೇ, ತವ ಶಿಷ್ಯೇಣ ಧೀಮತ, ತಮ್ಮ ಬುದ್ಧಿವಂತರಾದ ಶಿಷ್ಯ ದ್ರುಪದ ಪುತ್ರ ದೃಷ್ಟದ್ಯುಮ್ನನ ಮೂಲಕ ವ್ಯೂಹಾಕಾರವಾಗಿ ನಿಲ್ಲಿಸಲ್ಪಟ್ಟ ಪಾಂಡುಪುತ್ರದ ಈ ದೊಡ್ಡ ಮಹತೀಂ ಚಮೂಂ ಪಶ್ಯ, ಈ ದೊಡ್ಡ ಸೈನ್ಯವನ್ನು ನೋಡಿ ಅಂತ ಹೇಳ್ತಾರೆ. ದ್ರೋಣರ ವಿಚಾರವಾಗಿ ನಿನ್ನೆ ನಾವು ಅರ್ಧದಲ್ಲಿ ಮಾತು ನಿಲ್ಲಿಸಿದ್ವಿ. ದ್ರೋಣ ಮತ್ತು ದ್ರುಪದ ಇಬ್ಬರು ಸ್ನೇಹಿತರು. ನಿನ್ನೆ ಅದನ್ನು ವಿಚಾರ ಮಾಡಿದ್ವಿ ನಾವು. ದ್ರುಪದನ ಪುತ್ರ ದೃಷ್ಟದ್ಯುಮ್ನ. ದ್ರುಪದ ಮತ್ತು ದ್ರೋಣರು ಭಾರದ್ವಾಜರ ಸಮೀಪದಲ್ಲಿ ಓದ್ತಾ ಇದ್ದಾಗ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದರು. ಕಾಲಾನುಕಾಲದಲ್ಲಿ ಚಕ್ರವರ್ತಿ ಆಗಿಬಿಟ್ಟ ದ್ರುಪದ. ದ್ರೋಣರು ಕೆಲಸವಿಲ್ಲದೆ ಇದ್ದರು. ಅಂತಹ ಒಂದು ದಾರಿದ್ರ್ಯದ ಸಂದರ್ಭದಲ್ಲಿ ಚಕ್ರವರ್ತಿಯಾದ ರಾಜನ ಹತ್ರ ಹೋಗುವಂತಹ ಸಂದರ್ಭ ಬರ್ತದೆ ದ್ರೋಣರಿಗೆ. ಅಲ್ಲಿ ಹೋದಾಗ ಅವನು ದ್ರೋಣರನ್ನು ಗುರುತಿಸ್ಲಿಕ್ಕೇ ಇಷ್ಟಪಡೋಲ್ಲ. ಸ್ನೇಹಿತ ಅನ್ನುವ ಭಾವ ಇರಲಿ, ನೀನು ಯಾರು ಅನ್ನುವ ರೀತಿಯಲ್ಲಿ ವರ್ತಿಸ್ತಾನೆ. ಇದೇನು ತೋರಿಸುತ್ತೆ ಅಂತ ಕೇಳಿದ್ರೆ, ಹಣ ಮುಖ್ಯ. ದಾರಿದ್ರ್ಯ ದೋಷಾತ್ ವಿಮುಖಂಚ ಮಿತ್ರಂ ವಿನಾಗ್ನಿನ ಪಂಚದಹಂತಿ ಕಾಯಂ ಅಂತ ಒಂದು ಸುಭಾಷಿತ ಹೇಳುತ್ತೆ. ಭಾರ್ಯಾ ವಿಯೋಗ ಸ್ವಜನಾಪವಾದಂ ಋಣಸ್ಯ ಶೇಷಂ ಕೃಪಣಸ್ಯ ಸೇವಾ ದಾರಿದ್ರ್ಯ ದೋಷಾತ್ ವಿಮುಖಂಚ ಮಿತ್ರಂ ವಿನಾಗ್ನಿನ ಪಂಚದಹಂತಿ ಕಾಯಂ. ಈ 5 ಬೆಂಕಿ ಇಲ್ಲದೆ ಮೈಯನ್ನು ಸುಟ್ಟಾಕ್ತವೆ. ಯಾವ್ಯಾವುದು? ಭಾರ್ಯಾ ವಿಯೋಗ. ಮಹಾಭಾರತದಲ್ಲಿ ಕೆಲವು ಕಡೆ ಬರ್ತದೆ, ನಚ ಭಾರ್ಯಾ ಸಮೋ ಬಂಧು ಎನ್ನುವ ಮಾತು. ಭಾರ್ಯೆಗಿಂತ ದೊಡ್ಡ ಬಂಧು ಇಲ್ಲ. ಭಾರ್ಯಾ ವಿಯೋಗವಾದರೆ ಮನುಷ್ಯನಿಗೆ ಏನಾಗಬಹುದು? ಭಾರ್ಯಾ ವಿಯೋಗ ಸ್ವಜನಾಪವಾದ. ನಮ್ಮವರಲ್ಲೇ ನಾವು ಯಾವುದೋ ಒಂದು ಅಲ್ಲದೇ ಇರುವ ಅಪವಾದಕ್ಕೆ ಗುರಿಯಾಗಬೇಕಾಗಿ ಬಂದುಬಿಟ್ರೆ ಆ ಜೀವನ ನರಕ ಆಗಿಬಿಡ್ತದೆ.
ಋಣಸ್ಯ ಶೇಷಂ ಅನೃಣೋ ಭವಾಮ್ಯಹಂ ಅಂತ ವೇದ ಹೇಳುತ್ತೆ. ನಾನು ಇಲ್ಲಿ ಬಂದು ಬದುಕಿದ್ದಕ್ಕಾಗಿ ಎಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ. ಆದರೆ ಇಲ್ಲಿಂದ ಹೋಗುವ ಮೊದಲು ನಾನು ಅನೃಣನಾಗಿ ಇಲ್ಲಿಂದ ಹೋಗ್ತೇನೆ ಅನ್ನುವಂತಹ ಒಂದು ಸಂಕಲ್ಪ ಇರಬೇಕು ನಮಗೆ. ಋಣ ಶೇಷ ಇದ್ರೆ ನಾವು ಇಲ್ಲಿಂದ ಹೋಗುವಾಗ ಕಷ್ಟ ಆಗ್ತದೆ. ಋಣಕ್ ಸಪತ್ನಾದಧರಾಂಶ್ಚ ಕೃಣ್ವದಾರೋಹಮಾಂ ಮಹತೆ ಸೌಭಗಾಯ. ಶ್ರುತಿ ವೇದ ಹೇಳುತ್ತೆ. ಘೃತಾ ದುರ್ಲುಪ್ತಂ ಮಧುಮತ್ಸುವರ್ಣಂ ಧನಂಜಯಂ ಧರುಣಂ ಧಾರಯಿಷ್ಣೋ ಋಣಕ್ ಸಪತ್ನಾದಧರಾಂಶ್ಚ ಕೃಣ್ವದಾರೋಹಮಾಂ ಮಹತೆ ಸೌಭಗಾಯ. ಜೀವನ ನಮ್ಮದು ಘೃತ ಅಂದರೆ ತುಪ್ಪ, ಜೇನುತುಪ್ಪ, ಮೊಸರು, ಹಾಲು ಇವುಗಳಿಂದ ಸಮೃದ್ಧಿಯಾಗಿ ಪೋಷಣೆಯಾಗಿ 60 ವರ್ಷ 65 ವರ್ಷ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಬೇಕು. ಅದಾಗಿ ಅಷ್ಟು ಹೊತ್ತಿಗೆ ನಾವು ಸಂಸಾರಿಗಳಾಗಿದ್ದರಿಂದ ನಾವು ಕೆಲವು ಋಣಗಳು ನಮ್ಮ ತಲೆ ಮೇಲೆ ಕೂತ್ಕೊಂಡ್ಬಿಡ್ತದೆ. ಆ ಋಣಗಳನ್ನು ತೀರಿಸಿಕೊಳ್ಳದೆ ಇಲ್ಲಿಂದ ಹೋಗಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಮೇಲಕ್ಕೆ ಹೋಗುವಾಗ ಭಾರ ಆಗುತ್ತೆ ಶರೀರ ಅಂದರೆ ಮನಸ್ಸು, ಆತ್ಮ ಬಿಟ್ಟು ಹೋಗುವುದಿಲ್ಲ. ಮನಸ್ಸು ಯಾವುದೋ ಭಾರ ಇದ್ದರೆ ಬಿಟ್ಟು ಹೋಗುವುದಿಲ್ಲ. ಅದಕ್ಕೇನೆ ಆ ವೇದದ ಋಷಿ ಹೇಳುವುದು ಋಣಕ್ ಸಪತ್ನಾದ್ ಅಧರಾಂಶ್ಚ ಕೃಣ್ವನ್. ಸಂಪೂರ್ಣವಾದ ಆ ಋಣಗಳ ಸಮೂಹವೆಲ್ಲ ಕಳಿತಾ 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 ಹತ್ತಿಯಂತೆ ಮನಸ್ಸು ಹಗುರವಾದಾಗ ಮಹತೆ ಸೌಭಗಾಯ, ಮೇಲಕ್ಕೆ ಹೋಗಲಿಕ್ಕೆ ನಿರಾಳವಾಗಿ ಬಿಡ್ತದೆ. ಅದರಿಂದ ಅದನ್ನು ಉಳಿಸ್ಕೊಳ್ಬಾರ್ದು ನಾವು. ಋಣಸ್ಯ ಶೇಷಂ, ಅದು ಉಳಿದಿದ್ರೆ ಕಷ್ಟ ಆಗ್ತದೆ. ಋಣಸ್ಯ ಶೇಷಂ ಕೃಪಣಸ್ಯ ಸೇವಾ. ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಒಬ್ಬ ಲೇವಾದೇವಿ ಮಾಡುವವನ ಮನೆಯಲ್ಲಿ, ಲೋಭಿಯ ಮನೆಯಲ್ಲಿ ಊಟ ಮಾಡಬಾರ್ದು ಅನ್ನುವಂತಹ ಮಾತನ್ನು. ಲೋಭಿ ಅಂತ ಹೇಳಿದ್ರೆ ಕೃಪಣ. ಅಂತಹ ಕೃಪಣನಿಂದ ನಾವು ಯಾವುದನ್ನೂ ನಿರೀಕ್ಷಣೆ ಮಾಡಬಾರ್ದು. ಅಂತಹ ಕೃಪಣನ ಜೊತೆಯಲ್ಲಿ ಯಾವುದೋ ಕೆಲಸ ಮಾಡುವಂತಹ ಸಂದರ್ಭವೂ ನಮಗೆ ಬರಬಾರದು. ಮನಸ್ಸಿನ ಉದಾರತೆ ಇಲ್ಲದೆ ಇರುವಂತಹ ಕೃಪಣದ ಜೊತೆಯಲ್ಲಿ ಏನುವುದು ಬಹಳ ಕಷ್ಟ. ಕೊನೆಯದೇ ದಾರಿದ್ರ್ಯ ದೋಷಾತ್ ವಿಮುಖಂಚ ಮಿತ್ರಂ. ದಾರಿದ್ರ್ಯವೇ ಕಾರಣವಾಗಿ ನಿಡುಗಾಲದ ಒಬ್ಬ ಸ್ನೇಹಿತ ನಮ್ಮ ಕಣ್ಣು ತಪ್ಪಿಸಿ ಹೋಗುವಂತಹ ರೀತಿಯಲ್ಲಿ ಮಾಡಿದರೆ ನಮ್ಮ ಎದುರಿಗೆನೆಯ, ಆಗ ಎಷ್ಟು ದುಃಖ ಆಗ್ತದೆ. ಅರ್ಥಃ ಪ್ರಾರ್ಥನ ಶಂಕಯ ನ ಕುರುತೆ ಸಂಭಾಷಣಂ ವೈ ಸುಹೃತ್ ಅಂತ ಹೇಳಿ ಇನ್ನೊಂದು ಸುಭಾಷಿತ ಹೇಳುತ್ತೆ. ಮಾತಾ ನಿಂದತಿ ನಾಭಿನಂದತಿ ಪಿತಾ ಭ್ರಾತಾ ನ ಸಂಭಾಷತೆ ಭೃತ್ಯ ಕುಪ್ಯತಿ. ಮನೆಯ ಕೆಲಸದವರು ಕೂಡ ಕೋಪಗೊಳ್ತಾರೆ. ಭೃತ್ಯ ಕುಪ್ಯತಿ ನಾನು ಗಚ್ಚತಿ ಸುತಃ. ಮಕ್ಕಳು ಹೇಳಿದ ಮಾತು ಕೇಳುವುದಿಲ್ಲ. ನಾನು ಗಚ್ಚತಿ ಸುತಃ ಕಾಂತಾಚ ನಾಲಿಂಗತೆ. ಅರ್ಥಃ ಪ್ರಾರ್ಥನ ಶಂಕಯ ನ ಕುರುತೆ ಸಂಭಾಷಣಂ ವಹಿಸು. ಇನ್ನೆಲ್ಲಿ ದುಡ್ಡು ಕೇಳಿಬಿಡ್ತಾನೋ, ನನಗೆ ಸಹಾಯ ಕೇಳ್ತಾನೋ ಅಂತ ಹೇಳಿ ಅವನು ನಿಳುಗಾಲದ ಮಿತ್ರ, ಪ್ರಾಣ ಸ್ನೇಹಿತ. ಇವನು ಪಾಪರಾಗಿದ್ದಾನೆ ಅಥವಾ ಏನೋ ಕಷ್ಟದಲ್ಲಿದ್ದಾನೆ ಅನ್ನೋದು ಅವನಿಗೆ ಗೊತ್ತಾಗಿದೆ. ಆ ಕಡೆಯಿಂದ ಬರ್ತಾ ಇರ್ತಾನೆ, ಇವನು ಈ ಕಡೆಯಿಂದ ಹೋಗ್ತಾ ಇರ್ತಾನೆ. ಅಷ್ಟು ದೂರದಲ್ಲಿ ನೋಡ್ತಾನೆ, ಓ ಇವನಿಗೆ ಸಿಗಾಕೊಂಡ್ಬಿಟ್ರೆ ಕಷ್ಟನಪ್ಪ ಅಂತ ಹೇಳ್ಬಿಟ್ಟು ಹಾಗೆ ಪಕ್ಕದ ರೋಡಲ್ಲಿ ಹೊರಟೋಗ್ಬಿಡ್ತಾನೆ. ಅರ್ಥಃ ಪ್ರಾರ್ಥನ ಶಂಕಯ ನ ಕುರುತೆ ಸಂಭಾಷಣಂ ವೈ ಸುಹೃತ್ ತಸ್ಮಾತ್ ದ್ರವ್ಯಮುಪಾರ್ಜಯಸ್ವ ಸುಮತೆ ದ್ರವ್ಯೇಣ ಸರ್ವೇ ವಶಃ. ದ್ರೋಣರಿಗೆ ಆಗಿದ್ದು ಯಾವುದು? ದಾರಿದ್ರ್ಯ ದೋಷಾತ್ ವಿಮುಖಂಚ ಮಿತ್ರಂ. ಇದೆಲ್ಲ ಬೆಂಕಿ ಇಲ್ಲದೆ ನಮ್ಮನ್ನು ಸುಟ್ಟು ಹಾಕುವಂತಹ ಕೆಲವು ಘಟನೆಗಳು ಅಂತ ಹೇಳ್ತಾರೆ. ಸತ್ಯಂ ನಮೇ ವಿಭವನಾಶ ಕೃತಾಸ್ತಿ ಚಿಂತ ಭಾಗ್ಯಕ್ರಮೇಣ ಹಿ ಧನಾನಿ ಭವಂತಿ ಯಾಂತಿ. ನನ್ನ ದುಡ್ಡು ನನಗೆ ನಾಶವಾಯಿತು, ನನ್ನ ಸಂಪತ್ತೆಲ್ಲ ನಾಶವಾಯಿತು ಅನ್ನುವ ವಿಚಾರದಲ್ಲಿ ನನಗೆ ಖಂಡಿತವಾಗಿಯೂ ಯಾವ ಶೋಕವೂ ಇಲ್ಲ. ಸತ್ಯಂ ನಮೇ ವಿಭವನಾಶ ಕೃತ ಅಸ್ತಿ ಚಿಂತ ಭಾಗ್ಯಕ್ರಮೇಣ ಹಿ ಧನಾನಿ ಭವಂತಿ ಯಾಂತಿ.
ಒಬ್ಬನ ಭಾಗ್ಯ ಲಕ್ಕಿಗೆ ಅನುಸಾರವಾಗಿ ಸಂಪತ್ತು ಬರುತ್ತೆ ಹೋಗುತ್ತೆ. ಏತತ್ತು ಮಾಂ ದಹತಿ ನಷ್ಟಧನಾಶ್ರಯಸ್ಯ ಯತ್ ಸೌಹೃದಾದಪಿ ಜನಾಃ ವಿಮುಖೀ ಭವಂತಿ. ಬಟ್ ದಿಸ್ ಫ್ಯಾಕ್ಟ್ ಕಾಸಸ್ ಮೀ extreme pain that people neglect even the friendliness of a person who has lost wealth. ದ್ರೋಣರು ಅಂತಹ ಒಂದು ಪರಿಸ್ಥಿತಿಯಲ್ಲಿ ದೃಪದನ ಹತ್ರ ಹೋಗಬೇಕಾಗುತ್ತದೆ. ದೃಪದ ಅವಮಾನ ಮಾಡಿ ಕಳಿಸಿಬಿಡ್ತಾನೆ. ಆವಾಗ ಪ್ರತಿಜ್ಞೆ ಮಾಡ್ತಾರೆ ದ್ರೋಣರು, ನನ್ನ ಶಿಷ್ಯನಿಂದ ನಿನಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ. ಆ ನಂತರದಲ್ಲಿ ಅವರು ಕೃಪಾಚಾರ್ಯರ ಜೊತೆಯಲ್ಲೇ ಇರ್ತಾರೆ. ಹಸ್ತಿನಾಪುರಕ್ಕೆ ಬಂದು ಕೃಪಾಚಾರ್ಯರು ಆಗಲೇ ಹಸ್ತಿನಾಪುರದಲ್ಲಿ ಭೀಷ್ಮರ ಒಂದು ಕೃಪಾಶ್ರಯದಲ್ಲಿ ಇರ್ತಾರೆ. ಆದ್ದರಿಂದ ಕೃಪಾಚಾರ್ಯರು ದ್ರೋಣರ ಭಾವನೆಂಟ. ಸೊ ಕ್ರಮೇಣ ಭೀಷ್ಮರ ಪರಿಚಯವಾಗಿ ಕೌರವ ಪಾಂಡವರಿಗೆ ಅವರು ವಿದ್ಯಾಭ್ಯಾಸ ಮಾಡುವ ಗುರುಗಳಾಗ್ತಾರೆ. ಕ್ರಮೇಣ ಅರ್ಜುನನನ್ನು ದೊಡ್ಡ ಬಿಲ್ಗಾರನನ್ನಾಗಿ ತಯಾರು ಮಾಡ್ತಾರೆ. ಎಲ್ಲ ವಿದ್ಯೆ ಪೂರ್ತಿ ಕಲಿತಾದ ಮೇಲೆ ಗುರುದಕ್ಷಿಣೆ ಕೊಡಬೇಕಲ್ವೇ ಸಾಮಾನ್ಯವಾಗಿ. ಆ ಗುರುದಕ್ಷಿಣೆ ಕೊಡುವಾಗ ಬೇರೆ ಯಾರನ್ನೂ ಏನೂ ಕೇಳುವುದಿಲ್ವಂತೆ ದ್ರೋಣರು. ಅರ್ಜುನನ ಹತ್ರ ಹೇಳ್ತಾರಂತೆ, ನನಗೆ ದೃಪದನ್ನು ತಂದು ನನ್ನ ಕಾಲು ಮುಂದೆ ಹಾಕಬೇಕು ನೀನು ಅಂತ ಹೇಳಿ. ಅರ್ಜುನ ಏಕಾಂಗಿಯಾಗಿ ಹೋಗಿ ದೃಪದನ ಜೊತೆಯಲ್ಲಿ ಹೋರಾಟ ಮಾಡಿ ದೃಪದನ ಸೆರೆ ಹಿಡಿದು ತರ್ತಾನಂತೆ. ದ್ರೋಣರು ಮಲಗಿದಂತೆ ನಟಿಸ್ತಾ ಇರ್ತಾರಂತೆ. ಸೊ ದೃಪದನ ತಂದು ಅವರ ಪಾದ ಮೂಲದಲ್ಲಿ ಹಾಕ್ತಾನೆ ಅರ್ಜುನ. ಏಳುವ ಆ ವ್ಯಾಜದಲ್ಲಿ ಗೊತ್ತಿಲ್ಲದೆ ಒದ್ದ ರೀತಿಯಲ್ಲಿ ಅವನು ಒದೆಯುವ ರೀತಿಯಲ್ಲಿ ಹೇಳ್ತಾರಂತವರು ಗೊತ್ತಿದ್ದೂ ಕೂಡ. ಅಂದರೆ ಅಷ್ಟು ಅವರ ಮನಸ್ಸಿನಲ್ಲಿ ಆ ರೋಷ ಕೂತಿತ್ತು ದ್ರೋಣರಿಗೆ. ಅದನ್ನ ಮೀಟ್ತಾ ಇದ್ದಾನೆ ಇವಾಗ ಯಾರು? ದುರ್ಯೋಧನ. ಹೀಗೆಲ್ಲ ಆಗಿತ್ತು ನಿಮಗೆ ಜ್ಞಾಪಕ ಇದೆಯಾ? ತವ ಶಿಷ್ಯೇಣ ಧೀಮತ. ಆ ದೃಪದ ಆವಾಗ ಸಂಕಲ್ಪ ಮಾಡ್ತಾನೆ. ಅವನಿಗೆ ಆದ ಅವಮಾನವನ್ನು ಅವನು ತಡ್ಕೊಂಡು ಇವರನ್ನ ಕೊಲ್ಲುವಂತಹ ಒಬ್ಬ ಮಗನನ್ನು ನಾನು ಪಡಿತೀನಿ ಅಂತ. ಅದಕ್ಕೆ ಅನುಗುಣವಾಗಿ ಯಾಜ ಉಪಯಾಜ ಅಂತ ಇಬ್ಬರು ಮಹಾನ್ ಋಷಿಗಳನ್ನು ಸೇರಿಸಿಕೊಂಡು ಒಂದು ದೊಡ್ಡ ಯಜ್ಞ ಮಾಡ್ತಾರೆ ದೃಪದರು. ಆ ಯಜ್ಞದಿಂದ ಯಾಜ್ಞಸೇನಿ ದ್ರೌಪದಿ ಹುಟ್ಟುತ್ತಾಳೆ. ಅವಳ ತಮ್ಮನಾಗಿ ಈ ದೃಷ್ಟದ್ಯುಮ್ನ ಹುಟ್ಟುತ್ತಾನೆ. ಹಾಗಾಗಿ ಆ ದೃಷ್ಟದ್ಯುಮ್ನ ಯಾರು ಅನ್ನುವುದನ್ನು ಈ ಎರಡು ಅಡ್ಜೆಕ್ಟಿವ್, ಈ ವಿಶೇಷಣಗಳು ದ್ರೋಣನಿಗೆ ಚುಚ್ಚಬೇಕು. ಆ ರೀತಿಯಲ್ಲಿ ತವ ಶಿಷ್ಯೇಣ ಧೀಮತ, ಬುದ್ಧಿವಂತ ಅವನು. ಯಾಕೆ ಬುದ್ಧಿವಂತ? ಅಷ್ಟೆಲ್ಲ ಆಗಿದ್ರೂ ಕೂಡ ಆ ದೃಷ್ಟದ್ಯುಮ್ನ ದ್ರೋಣರ ಹತ್ರನೇ ವಿದ್ಯೆ ಕಲಿತಿರ್ತಾನೆ, ಬಿಲ್ವಿದ್ಯೆಯನ್ನು. ದ್ರೋಣರೇ ಅವನಿಗೆ ಸಕಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡ್ತಿರ್ತಾರೆ. ಇಷ್ಟೆಲ್ಲ ಆಗಿ ನೀವು ಅವನಿಗೆ ಮಾಡಿದ್ದೀರಿ, ಆದರೆ ಈಗ ನೋಡಿ ಅವನು ನಿಮ್ಮನ್ನು ಕೊಲ್ಲಲಿಕ್ಕಾಗಿ ಅವನು ಕತ್ತಿ ಮಸಿತಾ ಇದ್ದಾನೆ. ಅವನು ಇವಾಗ ಸೇನಾಪತಿಯಾಗಿ ಅವನಲ್ಲಿ ನಿಂತಿದ್ದಾನೆ. ನೋಡಿ ಅವನನ್ನು ನೀವು. ಪಶ್ಯೈತಾಂ ಪಾಂಡುಪುತ್ರಾಣಾಂ ಮಹತೀಂ ಚಮೂ ತವ ಶಿಷ್ಯೇಣ ಧೀಮತ. ನಿಮ್ಮ ಧೀಮಂತ ಶಿಷ್ಯನಾದ ಆ ದೃಷ್ಟದ್ಯುಮ್ನ ವ್ಯೂಹವನ್ನು ರಚಿಸಿಕೊಂಡು ನಿಮ್ಮನ್ನು ಹತ ಮಾಡಲಿಕ್ಕಾಗಿ ಕಾಯ್ತಾ ಇದ್ದಾನೆ, ಅವರನ್ನು ನೋಡಿ ಅಂತ ಹೇಳ್ತಾರೆ. ಮುಂದಿನ ಶ್ಲೋಕ. ಅತ್ರ ಶೂರಾ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಅತ್ರ ಶೂರಾ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ.
ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ದೃಷ್ಟಕೇತುಶ್ಚೇಕಿತಾನಃ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ धृष्टकेतुश्चेकितानः काशीराजश्च वीर्यवान् पुरुजित् कुन्तिभोजश्च ಶ್ಲೋಕ ಪೂರ್ತಿ ಹೇಳೋಣ. ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ ಯುಧ ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ ಪಾಂಡವರ ಸೈನ್ಯದ ಪ್ರಮುಖ ಮಹಾರಥಿಗಳ ಹೆಸರನ್ನ ದುರ್ಯೋಧನ ದ್ರೋಣರಿಗೆ ಹೇಳ್ತಾ ಇದ್ದಾನೆ. ಎಲ್ಲ ಗೊತ್ತಿರೋದೇ ದ್ರೋಣರಿಗೆ, ಅವರೆಲ್ಲರೂ ಗೊತ್ತು. ಆದರೂ ಕೂಡ ಒಂದ್ಸಾಲಿ ಅವರಿಗೆ ಬರಲಿ ಯಾರ್ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಅವರನ್ನೆಲ್ಲ ಹತ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಅತ್ರ ಇಲ್ಲಿ ಶೂರಾಹ ಮಹೇಶ್ವಾಸಾಹ, ಅತ್ಯಂತ ಶೂರರಾದ ದೊಡ್ಡ ದೊಡ್ಡ ಬಿಲ್ಗಾರರು. ಮಹೇಶ್ವಾಸಾಹ ಅಂತ ಹೇಳಿದ್ರೆ ಬಿಲ್ಗಾರರು, ಬಾಣ ಮತ್ತು ಬಿಲ್ಲು ಎರಡನ್ನೂ ಸರಿಯಾದ ರೀತಿಯಲ್ಲಿ ಉಪಯೋಗಿಸಲಿಕ್ಕೆ ಬರುವವರು ಮಹೇಶ್ವಾಸ. ಮಹ ಇಶು ಆಸಾಹ ಅಂತೆ. ಇಶು ಅಂದರೆ ಬಾಣ, ಮಹೇಶ್ವಾಸಾಹ ಬಿಲ್ಗಾರರು ಇಲ್ಲಿದ್ದಾರೆ. ಯಾರ್ಯಾರು? ಅವರೆಲ್ಲ ಭೀಮಾರ್ಜುನ ಸಮಾಯುಧಿ. ಯುಧಿ ಅಂದರೆ ಯುದ್ಧದಲ್ಲಿ ಅವರೆಲ್ಲರೂ ಕೂಡ ಭೀಮ ಮತ್ತು ಅರ್ಜುನರಿಗೆ ಸಮಾನರಾದಂತಹ ಯೋಧರೇ. ಯಾರ್ಯಾರು? ಯುಯುಧಾನಃ, ವಿರಾಟಃ, ದೃಪದಃ, ಇವರೆಲ್ಲ ಮಹಾರಥಿಗಳು. ದೃಷ್ಟಕೇತು, ಚೇಕಿತಾನಃ, ಕಾಶಿರಾಜಃ, ಇವರೆಲ್ಲ ವೀರ್ಯವಾನ್, ಅವರಿಗೆ ಒಂದು ಅಡ್ಜೆಕ್ಟಿವ್. ಪುರುಜಿತ್ ಕುಂತಿಭೋಜಶ್ಚ, ಪುರುಜಿತ್ತು ಮತ್ತು ಕುಂತಿಭೋಜ. ಶೈಬ್ಯಶ್ಚ, ಶೈಬ್ಯ, ಇವರೆಲ್ಲ ನರಪುಂಗವರು, ನರಶ್ರೇಷ್ಠರು. ಯುಧಾಮನ್ಯು, ವಿಕ್ರಾಂತಃ, ಉತ್ತಮೌಜಾಶ್ಚ ವೀರ್ಯವಾನ್. ಯುಧಾಮನ್ಯು ಮತ್ತು ಉತ್ತಮೌಜ ಅನ್ನುವರು ಇಬ್ಬರು. ಸೌಭದ್ರ ಅಂದರೆ ಅಭಿಮನ್ಯು, ಸುಭದ್ರೆಯ ಮಗ ಸೌಭದ್ರ. ದ್ರೌಪದೇಯಾಶ್ಚ, ದ್ರೌಪದಿಯ 5 ಜನ ಮಕ್ಕಳು. ಇವರೆಲ್ಲರ ಹೆಸರು ಕೂಡ, ಇವರೆಲ್ಲರ ಹೆಸರಿನ ಮುಂದೆ ಬೇಕಾದಷ್ಟು ಕಥೆಗಳು ಬರ್ತದೆ ಮಹಾಭಾರತದಲ್ಲಿ. ಮುಖ್ಯವಾಗಿ ನಮಗೆ ದೃಪದ ಯಾರು? ನಾವಾಗಲೇ ತಿಳ್ಕೊಂಡ್ವಿ, ಪಾಂಚಾಲ ದೇಶದ ಮಹಾರಾಜ. ಅವನು ದ್ರೋಣನ ಸ್ನೇಹಿತನಾಗಿದ್ದವನು ಅಂತ ಹೇಳಿ. ಅವರೆಲ್ಲರೂ ಕೂಡ ಮಹಾರಥಿಗಳು. ಮಹಾರಥಿ ಅಂತ ಹೇಳಿದ್ರೆ 10,000 ಸೈನಿಕರ ಜೊತೆಯಲ್ಲಿ ಏಕಕಾಲದಲ್ಲಿ ಒಬ್ಬನೇ
ಅಸಮಬಲ ಪರಾಕ್ರಮನಾಗಿ ಹೋರಾಡುವ ಶಕ್ತಿ ಉಳ್ಳವನು ಮಹಾರಥಿ ಅಂತ ಹೇಳಿಸ್ಕೊಳ್ತಾನೆ. ಅದೇ ರೀತಿ ಇನ್ನೊಬ್ಬ ಮಹಾರಥಿಯ ಜೊತೆಯಲ್ಲಿ ಹೊಡೆದಾಡುವವನು ಅಥವಾ ಎದುರಿಸುವವನು ಸಮರಥಿ ಅನಿಸಿಕೊಳ್ತಾನೆ. ಅದೇ ರೀತಿ ಅಂತಹ ಮಹಾರಥಿಗಳು 10 ಮಹಾರಥಿಗಳ ಜೊತೆಯಲ್ಲಿ ಏಕಕಾಲದಲ್ಲಿ ಹೋರಾಡುವವನನ್ನ ಅತಿರಥ ಅಂತ ಹೇಳ್ತಾರೆ. 11 ಸಹಸ್ರಾಣಿ ಯೋಧಯೋದ್ಯಸ್ತು ಧನ್ವಿನಾಂ ಶಸ್ತ್ರಶಾಸ್ತ್ರ ಪ್ರವೀಣಶ್ಚ ಮಹಾರಥ ಇತಿ ಸ್ಮೃತಃ. ಒಬ್ಬನೇ ಶಸ್ತ್ರ ಮತ್ತು ಶಾಸ್ತ್ರ ಪ್ರವೀಣನಾಗಿ 10,000 ಯೋಧರ ಜೊತೆಯಲ್ಲಿ ಹೋರಾಡುವ ಶಕ್ತಿ ಉಳ್ಳವರು ಮಹಾರಥಿ. ಅಂತಹ ಇನ್ನೊಬ್ಬ ಮಹಾರಥಿಯ ಜೊತೆಯಲ್ಲಿ ಹೋರಾಡುವವನು ಸಮರಥಿ. ಅಂತಹ 10 ಮಹಾರಥಿಗಳ ಜೊತೆಯಲ್ಲಿ ಹೋರಾಡುವವನು ಅತಿರಥ. ಈ ರೀತಿಯಲ್ಲಿ ಇವರೆಲ್ಲರೂ ಕೂಡ ಮಹಾರಥಿಗಳು. ಯುಧಾಮನ್ಯು, ವಿಕ್ರಾಂತ, ಉತ್ತಮೌಜ, ಸೌಭದ್ರ, ದ್ರೌಪದೇಯಾಶ್ಚ, ಸುಭದ್ರೆಯ ಮಗ ಅಭಿಮನ್ಯು. ಕೃಷ್ಣನ ತಂಗಿ ತಾನೇ ಸುಭದ್ರೆ. ಕೃಷ್ಣನ ತಂಗಿಯಾದ ಸುಭದ್ರೆಯ ಮಗ ಅರ್ಜುನನ ಮಗ ಅಭಿಮನ್ಯು. ಅಭಿಮನ್ಯುವಿನ ಮಗ ಯಾರು? ಪರೀಕ್ಷಿತ್ ಮಹಾರಾಜ. ಪರೀಕ್ಷಿತ್ ಮಹಾರಾಜನ ಮಗ ಯಾರು? ಈ ಮಹಾಭಾರತ ಹೇಳಿರೋರು ಅವರೇನೆ. ನಮ್ಮ ಮಹಾಭಾರತ ನಮಗೆ ಬರಲಿಕ್ಕೆ ಕಾರಣವಾಗಿರುವವರು ಜನಮೇಜಯ. ಕೇಳು ಜನಮೇಜಯ ರಾಯ ಅಂತ ಬರುತ್ತಲ್ಲ, ಆ ವೈಶಂಪಾಯನರು 10,000 ವರ್ಷಗಳ ಒಂದು ಜ್ಞಾನ ಸತ್ರ ನಡೆದಾಗ, ಶೌನಕಾದಿಗಳು ಅದನ್ನು ನಡೆಸಿದಾಗ ಎಲ್ಲರೂ ಸೇರಿರ್ತಾರಂತೆ. ಜನಮೇಜಯನು ಬಂದಿರ್ತಾನೆ. ಆವಾಗ ವೈಶಂಪಾಯನರು ಈ ಮಹಾಭಾರತದ ಕಥೆಯನ್ನು ಜನಮೇಜಯನಿಗೆ ಹೇಳಿದರು ಅಂತ ಹೇಳಿ ಬರ್ತದೆ. ಆ ರೀತಿಯಲ್ಲಿ ಜನಮೇಜಯ ಪರೀಕ್ಷಿತ್ ಮಹಾರಾಜನ ಮಗ. ದ್ರೌಪದಿಯ ಮಕ್ಕಳು 5 ಜನ. ಯಾರ್ಯಾರು? ಪ್ರತಿವಿಂಧ್ಯ, ಸುತಸೋಮ, ಶ್ರುತಕೀರ್ತಿ, ಶತಾನೀಕ, ಶ್ರುತವರ್ಮ ಅಂತ ಹೇಳಿ ಈ 5 ಜನರು ಕೂಡ ಕ್ರಮವಾಗಿ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವರಿಂದ ಜನಿಸಿದವರು ದ್ರೌಪದಿಗೆ. ಇವರು ಸೌಪ್ತಿಕ ಪರ್ವದಲ್ಲಿ ಬರುತ್ತೆ, ಅದು ಮಹಾಭಾರತದಲ್ಲಿ. ಇವರನ್ನು ಅಶ್ವತ್ಥಾಮ ಸಂಪೂರ್ಣವಾಗಿ ಕೊಂದು ಹಾಕಿಬಿಡ್ತಾನೆ. ಯಾವ ಸಮಯದಲ್ಲಿ ಕೊಲ್ತಾನೆ ಅವನು? ಶಲ್ಯ ಪರ್ವದ ಕೊನೆಯಲ್ಲಿ ಗದಾಯುದ್ಧ ನಡೆದು ದುರ್ಯೋಧನ ತೊಡೆ ಮುರಿಸಿಕೊಂಡು ಬಿದ್ದು ಜೀವನ್ ವೃಕೈಹಿ ಭಕ್ಷಿತೈಹಿ, ಜೀವಂತವಾಗಿದ್ದಾಗಲೇ ಅಂತಹ ಕೌರವ ರಾಜನ ಶರೀರವನ್ನು ತೋಳುಗಳು ತಿಂತಾ ಇದ್ದುವಂತೆ. ಆದ್ದರಿಂದ ಅವನು ಆ ಸಮಯದಲ್ಲೂ ಕೂಡ ಅವನಿಗೆ ಪಾಂಡವರ ತಲೆಯನ್ನು ತಂದು ತೋರಿಸುವಂತ ಅಶ್ವತ್ಥಾಮನ ಕೇಳ್ಕೊಳ್ತಾನೆ. ಅಶ್ವತ್ಥಾಮ ದುರ್ಯೋಧನನ ಅಂಧಭಕ್ತ. ಸೊ ಅಶ್ವತ್ಥಾಮ ಏನು ಮಾಡ್ತಾನೆ? ನಾನು ಅವ್ರನ್ನ ಕೊಲ್ತೀನಿ ಅಂತ ಹೇಳ್ಬಿಟ್ಟು ರಾತ್ರಿ ಹೊತ್ತಿನಲ್ಲಿ ಯುದ್ಧ ಆವತ್ತಿನ ಕಾಲದ ಯುದ್ಧ ಅಂತ ಹೇಳಿದ್ರೆ ಒಂದು ಯುದ್ಧ ನಿಯಮ ಇತ್ತು. ಸಂಜೆ 6 ಗಂಟೆ ಸೂರ್ಯಾಸ್ತಮಾನ ಆದ ಮೇಲೆ ಯುದ್ಧ ನಿಲ್ಲಿಸ್ಬಿಡ್ಬೇಕು, ಯುದ್ಧ ಮಾಡಿಕೊಡುದು. ಆ ರೀತಿಯಲ್ಲಿ ಇದ್ದಾಗಲೂ ಕೂಡ ಅಶ್ವತ್ಥಾಮ ಪಾಂಡವರ ಕ್ಯಾಂಪ್ನಲ್ಲಿ ಮಲಗಿದಂತಹ ಆ ದ್ರೌಪದಿಯ 5 ಜನ ಮಕ್ಕಳನ್ನು ಕನ್ಫ್ಯೂಷನ್ ಮಾಡಿಕೊಂಡು ಅವರೇ ಪಾಂಡವರು ಅಂತ ಹೇಳಿ ಅವರ 5 ಜನರ ತಲೆಯನ್ನು ಕತ್ತರಿಸಿ ತಗೊಂಡು ಹೋಗಿ ದುರ್ಯೋಧನನ ಮುಂದೆ ಇಡ್ತಾರಂತೆ. ದುರ್ಯೋಧನ ಆಹಾ ಅಂತ ಹೇಳ್ಬಿಟ್ಟು ಸತ್ತು ಹೋಗ್ತಾನೆ ಅಂತ ಕತೆ ಬರ್ತದೆ. ಅಂದರೆ ದ್ವೇಷ ಬಂದರೆ ಹೇಗೆಲ್ಲ ಆಗ್ತದೆ ಅನ್ನೋದಕ್ಕೆ ನಾವು ಇದನ್ನು ಒಂದು ಉದಾಹರಣೆಯಾಗಿ ಇಟ್ಕೊಳ್ಬೇಕು. ಅಂತಹ ಒಂದು ಉಪಪಾಂಡವರಾದಂತಹ ದ್ರೌಪದೇಯಾಹ ಅವರೂ ಕೂಡ ಮಹಾರಥಿಗಳೇ. ಅಂತಹ ಮಹಾರಥಿಗಳು ಸುಭದ್ರೆಯ ಮಗನಾದ ಈ ಅಭಿಮನ್ಯು ಇದ್ದಾನಲ್ಲ, ಅಭಿಮನ್ಯು ತಾಯಿಯ ಗರ್ಭದಲ್ಲೇ ಇದ್ದಾಗಲೇ ಶಸ್ತ್ರಶಾಸ್ತ್ರದ ಪ್ರವೀಣತೆಯನ್ನು ಪಡೆದಿದ್ದ ಅಂತ ಕಥೆ ಬರ್ತದೆ. ಅದಾದಮೇಲೆ ಅವನಿಗೆ ಅರ್ಜುನನೇ ಸಾಕ್ಷಾತ್ ಶಸ್ತ್ರವಿದ್ಯೆಯನ್ನು ಕಲಿಸ್ತಾನೆ. ಚಕ್ರವ್ಯೂಹವನ್ನು ರಚನೆ ಮಾಡಿ ಆ ಚಕ್ರವ್ಯೂಹವನ್ನು ಯಾರೂ ಸರಿಯಾಗಿ ಭೇದಿಸಲಿಕ್ಕೆ ಸಾಧ್ಯವಾಗದೇ ಇರುವ ಕಥೆ ನಾವೆಲ್ಲ ಮಹಾಭಾರತದಲ್ಲಿ ನೋಡ್ತೀವಿ. ಆ ದಿವಸ ಚಕ್ರವ್ಯೂಹವನ್ನು ಭೇದ ಮಾಡಲಿಕ್ಕೆ ಇದ್ದಂತಹ ಅರ್ಜುನ ಬೇರೆ ಕಡೆ ಯುದ್ಧ ಮಾಡ್ತಾ ಇರ್ತಾನೆ. ಆವಾಗ ಇಲ್ಲಿ ಚಕ್ರವ್ಯೂಹವನ್ನು ರಚನೆ ಮಾಡಿ ದ್ರೋಣ ಪರ್ವದಲ್ಲಿ ಬರುವಂತಹ ಕಥೆ ಇದು. ದ್ರೋಣರು ಚಾಲೆಂಜ್ ಮಾಡ್ತಾರೆ, ಬನ್ನಿ ಯಾರಾದರೂ ಈ ಚಕ್ರವ್ಯೂಹ ರಚನೆ ಮಾಡುವವರಿದ್ರೆ ಮಾಡಿ, ಇದು ಸೋಲು ಒಪ್ಕೊಳ್ಳಿ ಅನ್ನುವ ರೀತಿಯಲ್ಲಿ. ಆವಾಗ ಅಭಿಮನ್ಯು ತಾನು ಚಕ್ರವ್ಯೂಹವನ್ನು ಭೇದ ಮಾಡಿ ಹೋಗಬಲ್ಲೆ, ಆದರೆ ಹೊರಗಡೆಗೆ ಬರಲಿಕ್ಕೆ ನನಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅನ್ನೋದನ್ನು ಹೇಳಿದ ಮೇಲೂ ಕೂಡ ನೀನು ಹೋಗಬಾರ್ದು ಅಂತ ಹೇಳಿ ತಾಯಿ ಬೇರೆಯವರೆಲ್ಲ ಅವರಿಗೆ ತುಂಬ
ಪ್ರತಿಬಂಧಕ ಒಡ್ತಾರೆ. ಆದರೂ ಕೂಡ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದ ಮಾಡಿ ಒಳಗಡೆಗೆ ಹೋಗ್ತಾನೆ. ಅಲ್ಲಿ ದ್ರೋಣ, ಕೃಪಾಚಾರ್ಯ, ಕರ್ಣ, ಬೃಹತ್ಬಲ, ಅಶ್ವತ್ಥಾಮ, ಕೃತವರ್ಮ ಈ 6 ಜನ ಅವನನ್ನು ಅಟಕಾಯಿಸ್ಕೊಂಡು ಬಿಡ್ತಾರೆ. ಹಿಂದೆ ಮುಂದೆ ಅವನನ್ನು ಬಿಡದೆ ಅಟಕಾಯಿಸಿಕೊಂಡು, ಅಷ್ಟಾದರೂ ಕೂಡ ಅವನು ಅಸಮಫಲ ಮಹಾಪರಾಕ್ರಮಿಯಾಗಿ ಯುದ್ಧ ಮಾಡ್ತಾನೆ. ಕೊನೆಯಲ್ಲಿ ದುಶ್ಯಾಸನನ ಮಗ ಅವನು ಹಿಂದಿಗಡೆಯಿಂದ ಬಂದು ಗದೆಯಿಂದ ಅಭಿಮನ್ಯುವಿನ ತಲೆಗೆ ಹೊಡೆದು ಅವನು ಅಸುನೀಗ್ತಾನೆ. ಅದು ಮಹಾಭಾರತದ ಕಥೆ. ಅಂತಹ ಅಭಿಮನ್ಯು, ಸೌಭದ್ರ ಇದ್ದಾನೆ. ಇವರೆಲ್ಲ ಮಹಾರಥಿಗಳು. ಅವರನ್ನೆಲ್ಲ ನೋಡಿ ಆಚಾರ್ಯರೇ ಅಂತ ಹೇಳಿ ದುರ್ಯೋಧನ ಹೇಳ್ತಾ ಇದ್ದಾನೆ. ಇನ್ನೊಂದ್ಸರಿ ಹೇಳೋಣ ಇದನ್ನು. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದೃಷ್ಟಕೇತುಶ್ಚೇಕಿತಾನಃ ಯುಧಾಮನ್ಯುಶ್ಚ ವಿಕ್ರಾಂತ ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ. ಇದಿಷ್ಟು ಪಾಂಡವರ ಸೇನೆಯ ಒಂದು ವಿಚಾರವನ್ನು ಹೇಳ್ತಾರೆ. ಆಮೇಲೆ ದುರ್ಯೋಧನ ತಮ್ಮ ಸೇನೆ ಏನೂ ಕಮ್ಮಿ ಇಲ್ಲ, ಅದರ ಪರಿಚಯನೂ ಮಾಡಿಕೊಡ್ತೀನಿ ಅಂತ ಹೇಳಿ ಮುಂದೆ ದುರ್ಯೋಧನ ಆ ಒಂದು ಇದನ್ನು ಸಂಜಯ ಹೇಳ್ತಾನೆ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ. ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ. ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ. ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಹೇ ದ್ವಿಜೋತ್ತಮ. ದ್ವಿಜೋತ್ತಮ ಅನ್ನೋದು ಸಂಬೋಧನೆ ಈ ಶ್ಲೋಕದಲ್ಲಿ. ಹೇ ದ್ವಿಜೋತ್ತಮ, ಅಸ್ಮಾಕಂ ನಮ್ಮ ಪಕ್ಷದಲ್ಲಿ ಕೂಡ ಯೇ ಯಾರು ವಿಶಿಷ್ಟಾ ಅತ್ಯಂತ ವಿಶಿಷ್ಟರಾದ ಪ್ರಧಾನರಾದವರು ಇದ್ದಾರೋ ತಾನ್ ಅವರನ್ನು ನಿಬೋಧ ನೀವು ತಿಳಿದುಕೊಳ್ಳಿ, ನಿಮಗೆ ಗೊತ್ತಾಗಲಿ. ತೇ ತಮ್ಮ ಅದನ್ನು ನಾನು ತೇ ನಿಮ್ಮ ಸಂಜ್ಞಾರ್ಥಂ ನಿಮ್ಮ ಜ್ಞಾಪಕಕ್ಕಾಗಿ ತಿಳಿವಳಿಕೆಗಾಗಿ ಮಮ ಸೈನ್ಯಸ್ಯ ನನ್ನ ಸೇನೆಯಲ್ಲಿ ಯಾವ ಯಾವ ನಾಯಕಾಹ ಸೇನಾಪತಿಗಳಿದ್ದಾರೋ ಅವರನ್ನೆಲ್ಲ ಬ್ರವೀಮಿ ತಿಳಿಸ್ತಾ ಇದ್ದೇನೆ. ಮುಂದೆ ಅವರ ಹೆಸರು ಬರ್ತದೆ. ಇಲ್ಲಿ ಹೇ ಬ್ರಾಹ್ಮಣ ಶ್ರೇಷ್ಠರೇ ಅಂತ ಹೇಳಿ ಸಂಬೋಧನೆ ಮಾಡಿದ್ದಾನೆ ದುರ್ಯೋಧನ. ದ್ವಿಜ ಅನ್ನುವ ಪದ ಇದೆ. ನಾವೆಲ್ಲ ದ್ವಿಜ ಅನ್ನುವ ಪದವನ್ನು ಆಗಾಗ ಕೇಳ್ತಾ ಇರ್ತೀವಿ ಅಲ್ವಾ? ದ್ವಿಜ ಅಂತ ಹೇಳುವುದು ಏನು? ದ್ವಿಜ ಎರಡನೆಯ ಸಾರಿ ಹುಟ್ಟಿದವನು ಅಥವಾ 2 ಜನ್ಮಗಳನ್ನು ಪಡೆದವನು. 2 ಜನ್ಮಗಳನ್ನು ಪಡೆದವನು ಯಾರು? ಬ್ರಾಹ್ಮಣನ ಅಲ್ಲ ಅಲ್ಲ
ನಮ್ಮಲ್ಲಿ ಒಂದು ಈ ವೇದ ವಿದ್ಯೆಯನ್ನು ಕಲೀಲಿಕ್ಕೆ ಒಂದು ಇನಿಸಿಯೇಷನ್ ಅಂತ ಹೇಳಿ ಕೊಡ್ತಾ ಇದ್ರು ಹಿಂದಿನ ಕಾಲದ ಋಷಿ ಮುನಿಗಳಲ್ಲಿ. ಹುಟ್ಟುವಾಗ ಪ್ರತಿಯೊಬ್ಬರೂ ಕೂಡ ಜನ್ಮನ ಜಾಯತೆ ಶೂದ್ರ. ಧರ್ಮರಾಜ ಮತ್ತು ಅಜಗರ ಮಹುಜ ಅಜಗರನಾಗಿ ಬಂದು ಶಾಪಗ್ರಸ್ತನಾಗಿ ಭೀಮನನ್ನು ಹಿಡಿದುಕೊಂಡಾಗ ಕಾಡಿನಲ್ಲಿ ಧರ್ಮರಾಜ ಮತ್ತು ಆ ಅಜಗರನಿಗೆ ಸಂವಾದ ಆಗ್ತದೆ. ಅದರಲ್ಲಿ ಆ ಅಜಗರ ಕೇಳ್ತಾನೆ, ಬ್ರಾಹ್ಮಣರು ಅನ್ನುವರು ಯಾರು ಅಂತ ಹೇಳಿ. 8 ಅತ್ಯಂತ ಶ್ರೇಷ್ಠ ಮೌಲ್ಯಯುಕ್ತವಾದ ಗುಣಗಳನ್ನು ಯಾರು ಹೊಂದಿರ್ತಾರೋ ಅಂತಹವರು ಬ್ರಾಹ್ಮಣರು. ಹಾಗಾದರೆ ಜಾತಿಯಿಂದ ಹುಟ್ಟಿದವನು, ಜಾತಿಯಿಂದ ಹುಟ್ಟಿದರೂ ಕೂಡ ಅಂತಹ ಗುಣಗಳನ್ನು ಇಟ್ಟುಕೊಳ್ಳದೆ ಹೋದರೆ ಅವನು ಬ್ರಾಹ್ಮಣನಲ್ಲ. ಹಾಗಾದರೆ ಜಾತಿ ಇಲ್ಲದೆ ಬೇರೆ ಜಾತಿಯಲ್ಲಿ ಹುಟ್ಟಿ ಇಂತಹ ಗುಣಗಳನ್ನು ಇಟ್ಟುಕೊಂಡ್ರೆ ಅವನೇ ನಿಜವಾದ ಬ್ರಾಹ್ಮಣ. ಬ್ರಾಹ್ಮಣ ಅನ್ನುವ ಆ ಪದ ಬಹಳ ವಿಶಿಷ್ಟವಾದ ಪದ. ಇಲ್ಲಿ ದ್ವಿಜೋತ್ತಮ ಅಂತ ಹೇಳ್ತಾರೆ. ದ್ರೋಣರಿಗೆ ಏನೆಲ್ಲವೂ ಇತ್ತು, ಅಂದರೆ ಕಲ್ಮಶಗಳು ಇತ್ತು, ದ್ವೇಷ ಇತ್ತು, ಅಸೂಯೆ ಇತ್ತು, ಮತ್ಸರ ಇತ್ತು. ಅದೆಲ್ಲ ಇದ್ದವನು ಬ್ರಾಹ್ಮಣನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಜನ್ಮನ ಜಾಯತೆ ಶೂದ್ರ. ಹುಟ್ಟುವಾಗ ಎಲ್ಲರೂ ಕೂಡ ಶ್ವಚಂ ಪಾವಯತಿ ಇತಿ ಶೂದ್ರ. ಕೊಳಕನ್ನು ಇಟ್ಟುಕೊಂಡಿರುವವನು ಶೂದ್ರ ಅಷ್ಟೇ, ಬೇರೆ ಏನೂ ಇಲ್ಲ. ಮಹಾಭಾರತ ಅಥವಾ ರಾಮಾಯಣದ ಒಂದು ಇದನ್ನು ನೋಡಿದಾಗ ನಾವು ವೇದ ಕಾಲದಲ್ಲೂ ಅಂತಹ ಎಷ್ಟೋ ಋಷಿಗಳನ್ನು ನಾವು ನೋಡಬಹುದು. ಆದ್ದರಿಂದ ಹುಟ್ಟಿನಿಂದ ಎಲ್ಲರೂ ಅವರೇನೆ. ಆಚಾರಾತ್ ದ್ವಿಜ ಉಚ್ಯತೆ. ಅವನಿಗೆ ಕೊಡುವ ಸಂಸ್ಕಾರದಿಂದ, ಆಚಾರ ವಿಚಾರಗಳಿಂದ ಅವನನ್ನು ದ್ವಿಜ ಅಂತ ಕರೀತಾರೆ. ದ್ವಿಜ ಅವನಿಗೆ ಸಂಸ್ಕಾರದಿಂದ, ತಾಯಿಯ ಗರ್ಭದಿಂದ ಮೊದಲು ಬರ್ತಾನೆ. ಅದಾದ ಮೇಲೆ ಆ ಒಂದು ಸಂಸ್ಕಾರ, ಯಾವ ಸಂಸ್ಕಾರ ಉಂಟು, ಬ್ರಹ್ಮೋಪದೇಶ ಅಥವಾ ಉಪನಯನ ಅಂತ ಹೇಳಿ, ಅದರಲ್ಲಿ ಸೂರ್ಯನ ಆ ಒಂದು ಗರ್ಭದಿಂದ, ಹಿರಣ್ಯ ಗರ್ಭನ ಗರ್ಭದಿಂದ ಅವನನ್ನು ತಗೊಂಡು ಬಂದ್ವಿ ಅನ್ನುವ ರೀತಿಯಲ್ಲಿ ಅವನಿಗೆ ಇನ್ನೊಂದು ಸಂಸ್ಕಾರ ಕೊಡ್ತಾರೆ. ಸೂರ್ಯ ಅಂತ ಹೇಳುವವನು ಜ್ಞಾನಕ್ಕೆ ಸಂಕೇತ. ಆದ್ದರಿಂದ ಅವನನ್ನು ಆ ಗರ್ಭದಿಂದ ತಂದದ್ರಿಂದ ಅವನಿಗೆ 2ನೇ ಜನ್ಮ ಬಂತು. ಆಚಾರಾತ್ ದ್ವಿಜ ಉಚ್ಯತೆ. ವೇದ ಪಾಠೇನ ವಿಪ್ರತ್ವಂ. ಸರಿಯಾದ ರೀತಿಯಲ್ಲಿ ಸ್ಕ್ರಿಪ್ಚರ್ಸನ್ನು ನಾವು ಅಧ್ಯಯನ ಮಾಡಿದರೆ ವಿಪ್ರ ಅನ್ನುವಂತಹ ಆ ಒಂದು ವಿಶೇಷಣಕ್ಕೆ ಪಾತ್ರನಾಗ್ತಾನೆ. ಬ್ರಹ್ಮ ಮಾರ್ಗೇ ಚ ಬ್ರಾಹ್ಮಣ. ವೇದವನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿ ವೇದದಲ್ಲಿ ಹೇಳಿರುವಂತಹ ಆ ಬ್ರಹ್ಮ ಮಾರ್ಗವನ್ನು ಮನಸ್ಸಿಗೆ ತಂದುಕೊಂಡು ಅದನ್ನು ಅನುಷ್ಠಾನದಲ್ಲಿ ಯಾರು ಇಟ್ಟುಕೊಳ್ತಾರೋ ಅಂತಹವರು ಮಾತ್ರವೇ ಬ್ರಾಹ್ಮಣರು. ಇವತ್ತಿನ ಬ್ರಾಹ್ಮಣರು ಯಾರೂ ಬ್ರಾಹ್ಮಣರೇ ಅಲ್ಲ ಅಂತ ಸ್ವಾಮಿ ರಂಗನಾಥಾನಂದಜಿ ಬಹಳ ಸುಂದರವಾಗಿ ಹೇಳ್ತಾರೆ. ಅವರು ತಮ್ಮ ಗೀತೋಪನ್ಯಾಸ ಮಾಲೆಯಲ್ಲಿ ಒಂದು ಇದನ್ನೇ ಹೇಳ್ತಾರೆ. ಅವರು ಏನು ಅಂದರೆ, ಭಗವಾನ್ ಬುದ್ಧ ಸುಮಾರು ಕ್ರೈಸ್ತ ಹುಟ್ಟಿ ಬರುವುದಕ್ಕಿಂತ 7 ಶತಮಾನಗಳ ಹಿಂದೆ ಬಂದವನು ಭಗವಾನ್ ಬುದ್ಧ. ಭಗವಾನ್ ಬುದ್ಧನ ಒಂದು ತತ್ವ ಏನಿದೆಯಲ್ಲ, ಆ ತತ್ವ ಧಮ್ಮಪದದಲ್ಲಿ ನಮಗೆ ಸುತ್ತ ಪಿಟಕ ಅಂತ ಹೇಳುವುದು ಬುದ್ಧನ ಒಂದು ಧರ್ಮಗ್ರಂಥ. ಸುತ್ತ ಪಿಟಕದ ಖುದ್ದ ನಿಕಾಯದಲ್ಲಿ ಧಮ್ಮಪದ ಎನ್ನುವಂತಹ ಭಾಗದಲ್ಲಿ ಬ್ರಾಹ್ಮಣ ವಗ್ಗ ಅಂತ ಒಂದು, ವಗ್ಗ ಅಂದರೆ ವರ್ಗ, ಅದು ಪ್ರಾಕೃತ. ಬ್ರಾಹ್ಮಣ ವಗ್ಗ ಅನ್ನುವ ಒಂದು ದೊಡ್ಡ ಅಧ್ಯಾಯವೇ ಉಂಟು. ಅದರಲ್ಲಿ ಬುದ್ಧ ಹೇಳುವ ಮಾತು, ಬ್ರಾಹ್ಮಣರನ್ನು ಕಂಡ್ರೆ ನನಗೆ ತುಂಬ ಗೌರವ. ಅಂತಹ ಬ್ರಾಹ್ಮಣರು ನಿಜವಾಗಿಯೂ ಕೂಡ ಈ ಭೂಮಿಯನ್ನು ಸರಿಯಾದ ರೀತಿಯಲ್ಲಿ ಎತ್ತಿ ಹಿಡಿಯುವವರು. ಅಂತಹ ಬ್ರಾಹ್ಮಣರು ಯಾರು? ಯಸ್ಸ ಪಾರಂ ಅಪಾರಂ ವಾ ಪಾರಾಪಾರಂ ನ ವಿಜ್ಜತಿ ವಿತದ್ಧರಂ ವಿಸನ್ನುತ್ತಂ ತಂ ಅಹಂ ಬ್ರೂಮಿ ಬ್ರಾಹ್ಮಣಂ. ಅಂತಹವನನ್ನು ನಾನು ಬ್ರಾಹ್ಮಣ ಅಂತ ಹೇಳ್ತೀನಿ. ಎಂತಹವನನ್ನ? ಯಸ್ಸ ಪಾರಂ ಅಪಾರಂ ವಾ ಪಾರಾಪಾರಂ ನ ವಿಜ್ಜತಿ. ಯಾರು ಪಾರವನ್ನಾಗಲಿ ಅಪಾರವನ್ನಾಗಲಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲವೋ, ಯಾರ ಪಾರ ಅಪಾರಗಳನ್ನು ಆ ದಡ ಅಥವಾ ಈ ದಡ ತಿಳಿಯಲಿಕ್ಕೆ ಸಾಧ್ಯ ಇಲ್ಲವೋ, ಹಾಗೆಯೇ ವಿತದ್ಧರಂ ವಿಸನ್ನುತ್ತಂ. ವಿತದ್ಧರಂ ಅಂತ ಹೇಳಿದ್ರೆ ಭಯ ಇರುವವನು, ಭಯ ಇಲ್ಲದೆ ಇರುವವನು. ವಿಸನ್ನುತ್ತಂ ಸಂಕೋಲೆಗಳಿಂದ ಬಂಧಿಸಲ್ಪಡದೇ ಇರುವವನು.
ಯಾರಿದ್ದಾನೋ ತಂ ಅಹಂ ಬ್ರೂಮಿ ಬ್ರಾಹ್ಮಣಂ, ಅವನಿಗೆ ಯಾವ ರೀತಿಯ ಭಯವೂ ಇರುವುದಿಲ್ಲ. ಆ ಬ್ರಾಹ್ಮಣನಾದವನಿಗೆ ಅವನು ಯಾವ ಸಂಕೋಲೆಗಳಿಂದ ಬಂಧಿಸಲ್ಪಟ್ಟಿರುವುದಿಲ್ಲ. ಝಾಯಿಂ ವಿರಜಂ ಆಸೀನಂ ಕತಕಿಚ್ಚಂ ಅನಾಸವಂ ಉತ್ತಮತ್ತಂ ಅನುಪತ್ತಂ ತಂ ಅಹಂ ಬ್ರೂಮಿ ಬ್ರಾಹ್ಮಣಂ. ಝಾಯಿ ಅಂತ ಹೇಳಿದ್ರೆ ಧ್ಯಾನದಲ್ಲೇ ಇರುವವನು ನಿರಂತರವೂ ಕೂಡ. ಝಾ ಅನ್ನುವಂತಹ ಒಂದು ಸರ್ನೇಮ್ ಇದೆ, ಉತ್ತರದಲ್ಲಿ ಕೇಳಿದ್ದೀರಿ ಅಲ್ವಾ? ಆ ಸರ್ನೇಮಿನ ನಿಜವಾದ ಅರ್ಥ ಧ್ಯಾನಸ್ಥನಾಗಿರುವವನು, ಯಾವಾಗಲೂ ಧ್ಯಾನದಲ್ಲಿ ಇರುವವನು. ಕಾಶ್ಮೀರಿ ಶೈವ ಬ್ರಾಹ್ಮಣರಲ್ಲಿ ಝಾ ಅನ್ನುವಂತಹ ಒಂದು ಸರ್ನೇಮ್ ಇರುವಂತಹ ಬ್ರಾಹ್ಮಣ ಪಂಗಡ ಇತ್ತು ಆವತ್ತಿನ ಕಾಲಕ್ಕೆ. ಅದು ಝಾಯಿಂ, ಯಾವಾಗಲೂ ಧ್ಯಾನದಲ್ಲಿ ಇರುವವನು. ವಿರಜಂ, ರಜ ಅಂದರೆ ಕೊಳೆ, ಸ್ವಲ್ಪವೂ ಕಲ್ಮಶ ಇಲ್ಲದೆ ಇರುವವನು. ಕಲ್ಮಶ ಯಾವುದು? ಅಸೂಯೆ, ಮತ್ಸರ ಇತ್ಯಾದಿ ಕಲ್ಮಶ ಇಲ್ಲದೆ ಇರುವವನು. ಆಸೀನಂ, ನಿರಂತರವೂ ತಪಸ್ಸಿನಲ್ಲಿಯೇ ಕುಳಿತಿರುವವನು. ಕತಕಿಚ್ಚಂ, ಕತಕಿಚ್ಚ ಅಂತ ಹೇಳಿದ್ರೆ ಕೃತಕೃತ್ಯನಾದವನು. ತನ್ನ ತಪಸ್ಸಿನಿಂದ, ತನ್ನ ಯಜ್ಞ ಕಾರ್ಯದಿಂದ, ತನ್ನ ಭಗವತ್ ಚಿಂತನೆಯಿಂದ, ತನ್ನ ಜ್ಞಾನ ಪ್ರಚಾರಣ ಆಚರಣ ಬೋಧನೆಯಿಂದ ಕೃತಕೃತ್ಯನಾದವನು. ಅದೇ ರೀತಿ ಉತ್ತಮತ್ತಂ ಅನುಪಥಂ, ಉನ್ನತನಾದ ಸಂತನಂತೆ ಯಾರು ಇದ್ದಾರೋ ತಂ ಅಹಂ ಬ್ರೂಮಿ ಬ್ರಾಹ್ಮಣಂ. ಬ್ರಾಹ್ಮಣನಾದವನಿಗೆ ನ ಜಾತಾಹಿ ನ ಗೋತ್ತೇನ ನ ಜಚ್ಚ ಹೋತಿ ಬ್ರಾಹ್ಮಣೋ ಯಂಹಿ ಸಚ್ಚಂಚ ಧಮ್ಮೋಚ ಸೋ ಸುಖಿ ಸೋಚ ಬ್ರಾಹ್ಮಣ. ಜಾತ, ಗೋತ್ತೇ, ಜಚ್ಚ, ಅವನು ಜಟೆಯಿಂದ ಒಬ್ಬ ಬ್ರಾಹ್ಮಣ ಅಂತ ಅನಿಸ್ಕೊಳ್ಳುವುದಿಲ್ಲ. ನ ಜಾತೇನ, ಅವನು ಜಾತ ಅಂದರೆ ಹುಟ್ಟಿನಿಂದ ಅವನು ಬ್ರಾಹ್ಮಣ ಅಂತ ಅನಿಸಿಕೊಳ್ಳುವುದಿಲ್ಲ. ನ ಗೋತ್ತೇನ, ಗೋತ್ರದಿಂದಲೂ ಅವನು ಬ್ರಾಹ್ಮಣ ಅನಿಸಿಕೊಳ್ಳುವುದಿಲ್ಲ. ಯಾವ ಗೋತ್ರ? ವಸಿಷ್ಠ ಗೋತ್ರ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಏನೂ ಇಲ್ಲ ಅವನಲ್ಲಿ. ವಸಿಷ್ಠರ ಹೆಸರು ಹೇಳ್ತಾನೆ ಅಷ್ಟೇ. ಆದ್ದರಿಂದ ಅದು ಯಾವುದರಿಂದನೂ ಅಲ್ಲ. ನ ಹೋತಿ ಬ್ರಾಹ್ಮಣ, ಬ್ರಾಹ್ಮಣ ಆಗೋದಿಲ್ಲ. ಯಂಹಿ ಸಚ್ಚಂಚ ಧಮ್ಮೋಚ, ಯಾರಿಗೆ ಸತ್ಯ ಮತ್ತು ಧರ್ಮವೇ ಜೀವನದ ಉಚ್ಛ್ವಾಸ ನಿಶ್ವಾಸಗಳಾಗಿದೆಯೋ ಅವನು ಸೋ ಸುಖಿ, ಅವನ ನಿಜವಾದ ಸುಖಿ, ಅವನು ಈಗ ಬ್ರಾಹ್ಮಣ. ಯಾರು ಅಂತಹ ರೀತಿಯಲ್ಲಿ ಇದ್ದುಕೊಂಡು ಸುಖಿಗಳಾಗಿರ್ತಾರೋ ಅವರೆಲ್ಲರೂ ಬ್ರಾಹ್ಮಣರು. ಇದು ಮಹಾಭಾರತದಲ್ಲಿ ನಮಗೆ ಸಿಕ್ಕುವಂತಹ ಒಂದು ಮೂಲ ಚಿಂತನೆ. ಇದನ್ನ ಬುದ್ಧ ತನ್ನ ಆಶ್ರಮ ಶ್ರಮಣರು ಅಂತ ಏನು ಅವನು ಸ್ಥಾಪನೆ ಮಾಡಿದಲ್ಲ, ಬುದ್ಧಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಅಂತ ಹೇಳಿ, ಆವಾಗ ಈ ಮಾತನ್ನ ಅವನು ಎಲ್ಲರಿಗೂ ಹೇಳ್ತಾನಂತೆ, ಸನ್ಯಾಸಿಗಳಿಗೆ. ಇಂತಹ ಬ್ರಾಹ್ಮಣರು ಆಗಬೇಕು ನೀವು. ಭಾರತದಲ್ಲಿ ಇಂತಹ ಒಂದು ಬ್ರಾಹ್ಮಣ ಪರಂಪರೆ ಇದೆ. ಆ ಬ್ರಾಹ್ಮಣ ಪರಂಪರೆಯ ವಾರಸುದಾರರಾಗಿ ನೀವು ಇದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತಾನಂತೆ. ಇದನ್ನು ಸ್ವಾಮೀಜಿಯವರು ಅಲ್ಲಿ ಕೋಟ್ ಮಾಡಿದ್ದಾರೆ. ಗಂಭೀರಪನ್ನಾಂ ಮೇಧಾವಿಂ ಮಗ್ಗಸ್ಸ ಕೋವಿದಂ ಉತ್ತಮತ್ತಂ ಅನುಪಥಂ ತಂ ಅಹಂ ಬ್ರೂಮಿ ಬ್ರಾಹ್ಮಣಂ. ಗಂಭೀರಪನ್ನ ಅಂತ ಹೇಳಿದ್ರೆ ಯಾವಾಗಲೂ ಚಿಂತನೆಯನ್ನೇ ಮಾಡ್ತಾ ಇರುವವನು, ಗಂಭೀರವಾದಂತಹ ರೀತಿಯಲ್ಲಿ. ಮೇಧಾವಿ, ವಿಶೇಷವಾದಂತಹ ಬುದ್ಧಿವಂತ. ಮಗ್ಗಸ್ಸ ಕೋವಿದಂ, ಮಾರ್ಗ ಅಮಾರ್ಗ. ಮಗ್ಗ ಅಂದರೆ ಮಾರ್ಗ, ಸರಿಯಾದ ಮಾರ್ಗ, ತಪ್ಪು ಮಾರ್ಗ, ಇದೆರಡನ್ನೂ ಸರಿಯಾದ ರೀತಿಯಲ್ಲಿ ತಿಳಿದವನು ಕೋವಿದಂ. ಅಂತಹವನನ್ನ, ಉತ್ತಮವಾದ ರೀತಿಯಲ್ಲಿ ಇರುವವನನ್ನ ನಾನು ಬ್ರಾಹ್ಮಣ ಅಂತ ಹೇಳ್ತೀನಿ ಅನ್ನುವಂತಹ ಮಾತನ್ನು ಹೇಳ್ತಾನೆ. ದ್ರೋಣರು ಹಾಗಿರಲಿಲ್ಲ ಅನ್ನೋದನ್ನ ನಾವು ಮನಸ್ಸಿಗೆ ತಗೊಳ್ಬೋದು ಬೇಕಾದರೆ. ಇದು ರಂಗನಾಥಾನಂದಜಿಯವರು ತಮ್ಮ ಗೀತೋಪನ್ಯಾಸ ಮಾಲೆಯಲ್ಲಿ ಹೇಳಿರುವಂತಹ ಒಂದು ಮಾತು. ಆದ್ದರಿಂದ ಇಲ್ಲಿ ದ್ರೋಣರನ್ನ ಕುರಿತು ದುರ್ಯೋಧನ ಹೇಳುವ ಮಾತು, ಹೇ ದ್ವಿಜೋತ್ತಮ, ನಮ್ಮ ಕಡೆಯೂ ಕೂಡ ದೊಡ್ಡ ದೊಡ್ಡ ಸೇನಾಪತಿಗಳು ಇದ್ದಾರೆ, ನಿಮಗೆಲ್ಲ ಗೊತ್ತು ಅವರು. ಆದರೂ ಕೂಡ ನಿಮ್ಮ ಜ್ಞಾಪಕಕ್ಕಾಗಿ ಒಮ್ಮೆ ಅವರ ಹೆಸರನ್ನು ನಾನು ಎಲ್ಲರಿನ್ನೂ ಹೇಳ್ತೀನಿ, ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಮುಂದೆ 8ನೇ ಶ್ಲೋಕದಲ್ಲಿ ಅವರ ಪರಿಚಯ ಮಾಡ್ತಾರೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ.
ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ಭವಾನ್ ಭವಾನ್ ಅಂದರೆ ನೀವು, ನೀವೇ ಇದ್ದೀರಿ ದ್ರೋಣರು. ನೀವೆಂಥವರು? ದ್ರೋಣರ ವಿಚಾರವನ್ನು ನಾವೀಗ ತಿಳ್ಕೊಂಡ್ವಿ. ಭೀಷ್ಮಶ್ಚ ಚ ಭೀಷ್ಮ ಭೀಷ್ಮರು, ಚ ಮತ್ತು ಕರ್ಣ ಕರ್ಣನು, ಚ ಮತ್ತು ಕೃಪ. ಸಮಿತಿಂಜಯ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಯುದ್ಧದಲ್ಲಿ ಜಯವನ್ನೇ ಗಳಿಸಿಕೊಡುವವರು. ಸಮಿತಿ ಅಂತ ಹೇಳಿದ್ರೆ ಯುದ್ಧ ಅಂತ. ಸಮಿತಿಂಜಯ ಯುದ್ಧದಲ್ಲಿ ಗೆಲ್ಲುವುದಕ್ಕಾಗಿಯೇ ಬಂದಿರುವವರು, ಹುಟ್ಟಿರುವವರು. ಅಂತಹ ನೀವಿದ್ದೀರಿ. ಭೀಷ್ಮರಿದ್ದಾರೆ, ಕರ್ಣನಿದ್ದಾನೆ, ಕೃಪಾಚಾರ್ಯರಿದ್ದಾರೆ, ಅಶ್ವತ್ಥಾಮನಿದ್ದಾನೆ, ವಿಕರ್ಣನಿದ್ದಾನೆ, ಸೌಮದತ್ತಿ ಸೋಮದತ್ತನ ಮಗ ಸೋಮದತ್ತನ ಮಗ ಸೌಮದತ್ತಿ ಅಥವಾ ಅವನನ್ನ ಭೂರಿಶ್ರವಸ್ಸು ಅಂತ ಕೂಡ ಹೇಳ್ತಾರೆ, ಅವನಿದ್ದಾನೆ. ವಿಕರ್ಣ ಅಂತ ಹೇಳುವವನು ಯಾರು ಕೇಳಿದ್ದೀರಲ್ವಾ? ವಿಕರ್ಣ ಅಂತ ಹೇಳಿದ್ರೆ ದುರ್ಯೋಧನನ 100 ಜನ ಅಣ್ಣ ತಮ್ಮಂದರಲ್ಲಿ ಒಬ್ಬ. ಅವನು ಬಹಳ ಧರ್ಮಿಷ್ಠ, ಅವನು ತರ ಸಾಧು ಪುರುಷ ಕೂಡ, ದೊಡ್ಡ ಶೂರನೇ. ದ್ರೌಪದಿಗೆ ವಸ್ತ್ರಾಪಹರಣ ಆಗಿ ಮಾನಭಂಗ ಆದಾಗ ದ್ರೌಪದಿ ಬಹಳ ದುಃಖದಿಂದ ಕೇಳಿಕೊಳ್ತಾಳೆ, ಇಷ್ಟು ಜನ ನೀವೆಲ್ಲ ಇಲ್ಲಿ ಶಸ್ತ್ರಶಾಸ್ತ್ರ ಪಂಡಿತರಿದ್ದೀರಿ, ದೊಡ್ಡ ದೊಡ್ಡ ವಿದ್ವಾಂಸರು, ಋಷಿಗಳು, ಸಂತರು, ಮುನಿಗಳು ಇದ್ದೀರಿ, ಎಲ್ಲ ತಿಳಿದವರಿದ್ದೀರಿ. ಈಗ ನಾನು ಅವರಿಂದ ಗೆಲ್ಲಲ್ಪಟ್ಟಿದ್ದೀನಾ ಇಲ್ವಾ ಅನ್ನೋದನ್ನು ನೀವು ಯಾರೂ ಹೇಳಬಾರ್ದೆ ಅಂತ ಕೇಳ್ತಾಳೆ ಅವಳು. ನಾನು ಅವರಿಂದ ಗೆಲ್ಲಲ್ಪಟ್ಟಿದ್ದೀನಿ ಅಂತ ಹೇಳಿ ನನ್ನ ಸೀರೆಯನ್ನು ಎಳೆದ್ರು ಅವರು. ನಿಜವಾಗಿಯೂ ನನ್ನನ್ನು ಗೆದ್ದಿದ್ದಾರ ಅವರು? ಹೇಳಿ ನೀವು ಅಂತ. ಯಾರೂ ಮಾತಾಡೋದಿಲ್ಲ, ತುಟಿ ಪಿಟಕ್ ಅನ್ನೋದಿಲ್ಲ, ಭೀಷ್ಮರು ಸೇರಿದಂತೆ. ಆವಾಗ ವಿದುರ ಒಬ್ಬ ಹೇಳ್ತಾನಂತೆ, ಇಲ್ಲಮ್ಮ, ನೀನು ಅವರಿಂದ ಗೆಲ್ಲಲ್ಪಟ್ಟಿಲ್ಲ, ನಿನ್ನ ವಸ್ತ್ರ ಅಪಹರಣ ಮಾಡುವ ಅಧಿಕಾರ ಅವರಿಗೆ ಇಲ್ಲ ಅಂತ ಹೇಳ್ತಾನಂತೆ. ಆಮೇಲೆ ವಿಕರ್ಣ ಎದ್ದು ನಿಂತುಕೊಂಡು ಬಹಳ ಧೈರ್ಯದಿಂದ ಹೇಳ್ತಾನಂತೆ, ನಾವು ಮಾಡ್ತಾ ಇರೋದು ಶುದ್ಧ ತಪ್ಪು, ಹೀಗೆ ಮಾಡಿಕೊಡುದು. ದ್ರೌಪದಿ ಮಹಾಪತಿವ್ರತೆ, ಇದು ನಮ್ಮ ಕುಲವನ್ನೇ ನಾಶ ಮಾಡುತ್ತೆ ಅಂತ ಹೇಳಿ ನಾನು ತಿಳಿತೀನಿ. ಆದ್ದರಿಂದ ಇದು ತಪ್ಪೇ, ನೀನು ಖಂಡಿತವಾಗಿಯೂ ಅವರಿಂದ ನಮ್ಮಿಂದ ಗೆಲ್ಲಲ್ಪಟ್ಟಿಲ್ಲ ಅನ್ನುವ ಮಾತನ್ನು ಹೇಳ್ತಾನಂತ. ಹಾಗೆ ವಿಕರ್ಣ ಅಂತ ಹೇಳುವವನು ಒಬ್ಬ ದೊಡ್ಡ ಇಡೀ ಕೌರವರ ಸಮೂಹದಲ್ಲಿ ಒಬ್ಬ ದೊಡ್ಡ ಧರ್ಮಿಷ್ಠನಾಗಿದ್ದ ಅಂತ ಹೇಳ್ತಾರೆ. ಭೀಷ್ಮರು ಎಂಥವರು ಅಂತ ಹೇಳೋದು ನಮಗೆಲ್ಲ ಗೊತ್ತಿದೆ. ಭೀಷ್ಮ ಅನ್ನುವ ಹೆಸರು ಬಂದಿರುವುದೇ ಅವನ ಒಂದು ಅಸಾಧಾರಣವಾದಂತಹ ಆ ಒಂದು ದೇವತೆಗಳೂ ಕೂಡ ಭಯಪಡುವಂತಹ ರೀತಿಯ ಪ್ರತಿಜ್ಞೆ ಮಾಡಿದ್ದರಿಂದ. ಯಾವಾಗ ಸತ್ಯವತಿಯನ್ನ ಮದುವೆ ಮಾಡಬೇಕು ಅಂತ ಹೇಳಿ ಭೀಷ್ಮರ ತಂದೆ ಇಷ್ಟಪಡ್ತಾರೋ ಆವಾಗ ಸತ್ಯವತಿಯ ಸಾಕು ತಂದೆ ಅವಳಲ್ಲಿ ಹುಟ್ಟುವ ಮಗನನ್ನೇ ಮುಂದೆ ಚಕ್ರವರ್ತಿಯಾಗಿ ಸಿಂಹಾಸನದಲ್ಲಿ ಕೂರಿಸುವುದಾದರೆ ಮಾತ್ರವೇ ಅವಳನ್ನು ಮದುವೆ ಮಾಡಿಕೊಡ್ಲಿಕ್ಕೆ ನಾನು ಒಪ್ಕೊಳ್ತೀನಿ ಅಂತ ಹೇಳಿದಾಗ ಭೀಷ್ಮ ಹೇಳ್ತಾನೆ, ಆಯಿತು, ಅವನೊಬ್ಬನೇ ಮಗ, ಸರಿ, ನಾನು ಬಿಟ್ಕೊಡ್ತೀನಿ. ನೀವೇನೋ ಬಿಟ್ಕೊಡ್ತೀರಿ, ನಿಮ್ಮ ಮಕ್ಕಳ ಅಕಸ್ಮಾತಾಗಿ ಆ ಚಕ್ರವರ್ತಿಯ ಒಂದು ಇದಕ್ಕೆ ಲಗ್ಗೆ ಹಾಕಿದ್ರೆ ಆವಾಗ ಅವನು ಪ್ರತಿಜ್ಞೆ ಮಾಡ್ತಾನೆ, ನಾನು ಈ ಜನ್ಮದಲ್ಲಿ ಬ್ರಹ್ಮಚಾರಿಯಾಗಿಯೇ ಇರ್ತೀನಿ, ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ, ಹಾಗೂ ಆ ಸಿಂಹಾಸನದ ಬಗ್ಗೆ ನಾನು ಸ್ವಲ್ಪವೂ ಆಸೆ ತೋರಿಸುವುದಿಲ್ಲ ಅಂತ ಹೇಳಿ ಬಹಳ ಜೋರಾಗಿ ಪ್ರತಿಜ್ಞೆ ಮಾಡ್ತಾನಂತೆ. ಆ ಪ್ರತಿಜ್ಞೆಗೆ ದೇವತೆಗಳೇ ನಡುಗಿ ಹೋಗಿಬಿಡ್ತಾರೆ, ಹೆದರುತ್ತಾರೆ. ಆದ್ದರಿಂದ ಭೀಷ್ಮ ಅನ್ನುವ ಭೀಹಿ ಅಂತ ಹೇಳಿದ್ರೆ ಹೆದರಿಕೆ ಅಂತ ಹೇಳಿ. ಭೀಷಾಸ್ಮಾದ್ ವಾತಃ ಪವತೆ ಭೀಷೋದೇತಿ ಸೂರ್ಯಃ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಉಪನಿಷತ್ ಹೇಳುತ್ತೆ. ಭೀಷಾಸ್ಮಾತ್ ವಾತಃ ಪವತೆ, ಹೆದರಿಕೆಯಿಂದ ಗಾಳಿ ಸುತ್ತುತ್ತೆ.
ಭೀಷೋದೇತಿ ಸೂರ್ಯ, ಸೂರ್ಯನೂ ಕೂಡ ನಿಯತ ಕಾಲ ಕ್ಲುಪ್ತ ಗತಿಯಲ್ಲಿ ಬೆಳಗ್ಗೆ 6 ಬರ್ತಾನೆ ಅಂದರೆ ಅವನಿಗೊಂದು ಹೆದರಿಕೆ ಇದೆ. ಹೆದರಿಕೆ ಯಾರದ್ದು? ಎಲ್ಲವನ್ನೂ ನಿಯಾಮ ಮಾಡುವಂತಹ ಯಾವನೋ ಒಬ್ಬ ಇದ್ದಾನೆ, ಅವನ ನಿಯಾಮಕತ್ವದ ಅಡಿಯಲ್ಲಿ ನಾನು ಕೆಲಸ ಮಾಡಬೇಕು. ನಾನು ಸರಿಯಾಗಿ ಉದಯ ಆಗದೆ ಹೋದರೆ ಅವನು ಕೇಳ್ತಾನೆ ನನ್ನನ್ನು. ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಮೃತ್ಯುವೂ ಕೂಡ 5ನೇಯವನಾಗಿ ಆ ಹೆದರಿಕೆಯಿಂದಲೇ ಕೆಲಸ ಮಾಡ್ತಾನೆ. ಅಂತಹ ಹೆದರಿಕೆಯನ್ನು ಉಂಟು ಮಾಡಿದಂತೆ ಅವನು. ಆದ್ದರಿಂದ ಅವನಿಗೆ ಭೀಷ್ಮ ಅನ್ನುವ ಹೆಸರು ಬಂತು. ಮತ್ತೆ ಕರ್ಣ ಕುಂತಿಗೆ ಮದುವೆಗಿಂತ ಮೊದಲೇ ಹುಟ್ಟಿದವನು ಅಂತ ಹೇಳುವ ವಿಚಾರ ಎಲ್ಲ ನಮಗೆ ಗೊತ್ತಿದೆ. ಇದೆಲ್ಲ ಮಹಾಭಾರತದ ಒಂದು ಪರ ಆವರಣದ ರೂಪರೇಖೆಗಳನ್ನು ಗೊತ್ತಿರೋರಿಗೆಲ್ಲ ಇದು ಗೊತ್ತಿರುತ್ತದೆ. ಕೃಪಾಚಾರ್ಯರು ಇವರೆಲ್ಲ ಸಮಿತಿಂಜಯ, ಯುದ್ಧದಲ್ಲಿ ಗೆಲುವನ್ನು ತಂದುಕೊಡುವವರು. ಅಶ್ವತ್ಥಾಮನು ಅದೇ ರೀತಿಯಲ್ಲಿ, ವಿಕರ್ಣನು ಅದೇ ರೀತಿಯವನು, ಭೂರಿಶ್ರವಸ್ಸು ಕೂಡ ಅದೇ ರೀತಿಯ ಸಮಿತಿಂಜಯ. ಎಲ್ಲರಿಗೂ ಕೂಡ ಆ ಸಮಿತಿಂಜಯ ಅಂತ ಹೇಳುವ ಆ ವಿಶೇಷಣ ಅನ್ವಯ ಆಗ್ತದೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ ಹೇಳಿ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಒಂಬತ್ತನೇ ಶ್ಲೋಕ. ಅನ್ಯೇ ಚ ಬಹವಃ ಶೂರಾಃ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಅನ್ಯೇ ಹೇಳಿ. ಅನ್ಯೇ ಚ ಬಹವಃ ಶೂರಾ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಅನ್ಯೇ ಚ ಬಹವಃ ಶೂರಾ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಇನ್ನೂ ಬೇರೆಯವರು ಕೂಡ ಇದ್ದಾರೆ. ಅನೇಕ ಬಹವಃ ಶೂರಾಃ, ಬೇರೆ ಬೇರೆ ಶೂರರು ಇದ್ದಾರೆ ನನ್ನ ಕಡೆ. ಮದರ್ಥೇ ತ್ಯಕ್ತ ಜೀವಿತಾಃ, ನನಗೋಸ್ಕರ ಜೀವವನ್ನೇ ಪಣವಾಗಿ ಇಟ್ಟವರು, ಪಣವಾಗಿ ಇಟ್ಟು ಯುದ್ಧಕ್ಕೆ ಬಂದವರು. ಅಷ್ಟು ಮಾತ್ರ ಅಲ್ಲ, ದುರ್ಯೋಧನನಿಗೆ ಗೊತ್ತಿತ್ತು ಇವರೆಲ್ಲ ಸಾಯ್ತಾರೆ ಅಂತ ಹೇಳಿ. ತ್ಯಕ್ತ ಜೀವಿತಾಃ, ಜೀವವನ್ನು ಬಿಟ್ಟವರು, ಆದರೂ ಕೂಡ ಅವರನ್ನು ಯುದ್ಧಕ್ಕೆ ಪ್ರಚೋದನೆ ಮಾಡಿದ. ಒಂದು ಹೆಜ್ಜೆ ಕೂಡ ಕೊಡೋದಿಲ್ಲ ನಿಮಗೆ, ಯುದ್ಧ ಮಾಡೋಣ ಅಂತ ಯಾಕೆ ಹೇಳ್ದ ಅಂದರೆ ಹಠ. ದುರ್ಯೋಧನ ಇಡೀ ಬಿಳಿ ಬಟ್ಟೆಯನ್ನ ಒಂದು ಸಣ್ಣ ಮಸಿ ನುಂಗಿಬಿಡ್ತು ಅಂತ ಹೇಳ್ತಾರಲ್ಲ, ಎಲ್ಲ ಬಣ್ಣವನ್ನು ಮಸಿ ನುಂಗ್ತು ಅಂತ ಹೇಳಿ, ಆ ರೀತಿಯಲ್ಲಿ ದುರ್ಯೋಧನನಿಗೆ ಸಂಪೂರ್ಣವಾಗಿ ತಿಳಿದಿತ್ತು. ಮದರ್ಥೇ ತ್ಯಕ್ತ ಜೀವಿತ, ಪ್ರಾಣವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ಇವರು ಆಗಲೇನೆ. ಯಾವಾಗ ಈ ಯುದ್ಧರಂಗಕ್ಕೆ ಬಂದರೋ ಆಗಲೇ ಅವರು ಪ್ರಾಣ ಹೋಗಿದೆ. ಮದರ್ಥೇ ತ್ಯಕ್ತ ಜೀವಿತಾ ಅನ್ಯೇಚ ಬಹವಃ ಶೂರಾಃ ಅತ್ರ ಆಗತಾಃ, ಇಲ್ಲಿಗೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಸರ್ವೇ ಯುದ್ಧ ವಿಶಾರದಾಃ, ಎಲ್ಲರೂ ಕೂಡ ಯುದ್ಧ ರಂಗದಲ್ಲಿ ಅತ್ಯಂತ ವಿಶಾರದರು, ಅಂದರೆ ವಿಶೇಷವಾದಂತಹ ಪ್ರಾವೀಣ್ಯವನ್ನು ಪಡೆದವರು ಬಿಲ್ವಿದ್ಯೆಯಲ್ಲಿ. ನಾನಾ ಶಸ್ತ್ರ ಪ್ರಹರಣಾಃ, ನಾನಾ ರೀತಿಯ ಶಸ್ತ್ರಗಳನ್ನು ಉಪಯೋಗಿಸುವುದರಲ್ಲಿ ಅವರು ವಿಶೇಷವಾದಂತಹ ಎಕ್ಸ್ಪರ್ಟೈಸ್, ವಿಶೇಷವಾದ ಪ್ರಾವೀಣ್ಯವನ್ನು ಪಡೆದವರು. ಅಂತಹವರೆಲ್ಲ ಇಲ್ಲಿ ಸೇರಿದ್ದಾರೆ. 10ನೆಯ ಶ್ಲೋಕ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ.
ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಪರ್ಯಾಪ್ತಂ ತತ್ ಅಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಭೀಷ್ಮನಿಂದ ಅಭಿರಕ್ಷಿತವಾದ, ಭೀಷ್ಮನೇ ಸೇನಾಪತಿಯಾಗಿ ಭೀಷ್ಮನಿಂದ ಅಭಿರಕ್ಷಿತವಾದ ಅಸ್ಮಾಕಂ ಬಲಂ ತತ್ ಅಪರ್ಯಾಪ್ತಂ, ಸಾಕಷ್ಟಿದೆ, ಸಾಕಷ್ಟಿದೆ, ಬಲವಾಗಿದೆ, ಬೇಕಾದಷ್ಟಿದೆ, ಅಪರಿಮಿತವಾಗಿದೆ, ಅಖಂಡವಾಗಿದೆ, ಸಂಖ್ಯೆ ಮೀರಿ ಇದೆ. ಪರ್ಯಾಪ್ತಂತು ಇದಂ ಏತೇಷಾಂ ಬಲಂ ಭೀಮಾಭಿರಕ್ಷಿತಂ. ಆದರೆ ಪಾಂಡವರ ಸೇನೆ ಭೀಮನಿಂದ ರಕ್ಷಿಸಲ್ಪಟ್ಟಿದೆ. ಪರ್ಯಾಪ್ತಂತು ಇದಂ ಏತೇಷಾಂ, ಅದು ನಮಗಿಂತ ಕಮ್ಮಿ ಇದೆ. ಇದು ಈ ಅಪರ್ಯಾಪ್ತಂ ಅಂತ ಹೇಳುವ ಪದವನ್ನ ವಿಶೇಷವಾಗಿ ಚಿಂತನೆ ಮಾಡಿದ್ದಾರೆ. ಅಪರ್ಯಾಪ್ತಂ ಅಂತ ಹೇಳುವಾಗ ಸಾಕಷ್ಟು ಇದೆ ಅನ್ನುವ ಅರ್ಥವಲ್ಲ. ಸಾಕಾಗದೇ ಇರುವಷ್ಟು ನಮ್ಮದು ಬಹಳ ಕಮ್ಮಿಯಾದ ನಮ್ಮ ಸೈನ್ಯ ಅಷ್ಟೊಂದು ಸರಿ ಇಲ್ಲ. ಅಪರ್ಯಾಪ್ತ ಅನ್ನುವ ಪದಕ್ಕೆ ಸಂಸ್ಕೃತ ಮತ್ತು ಕನ್ನಡ ಶಬ್ದಕೋಶದಲ್ಲಿ ಎರಡು ರೀತಿಯ ಅರ್ಥವನ್ನು ಹೇಳ್ತಾರೆ. ಒಂದು ಬಹುಸಂಖ್ಯಾಯುತವಾದದ್ದು, ಅಪರಿಮಿತವಾದದ್ದು, ಅಸಂಖ್ಯೇಯವಾದದ್ದು, ಅಸಮವಾದದ್ದು ಅನ್ನುವ ಅರ್ಥವನ್ನು ಕೊಟ್ಟಿದ್ದಾರೆ. ಅದರ ಕೆಳಗೆ ಬ್ರಾಕೆಟ್ನಲ್ಲಿ ಅತ್ಯಂತ ಮಿತವಾದ ಪರಿಮಿತಿ ಉಳ್ಳದ್ದು, ಹೆಚ್ಚಿನ ಸಂಖ್ಯೆ ಇಲ್ಲದ್ದು, ಖಂಡವಾದದ್ದು ಅನ್ನುವಂತಹ ಅರ್ಥವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಪರ್ಯಾಪ್ತಂ ಅಂತ ಹೇಳುವಾಗ ಹೆಚ್ಚಿನ ಸಂಖ್ಯೆ ಇಲ್ಲದೇ ಇರುವುದು, ಹೆಚ್ಚು ಬಲ ಇಲ್ಲದೇ ಇರುವುದು ಅನ್ನುವುದನ್ನೇ ತೆಗೆದುಕೊಳ್ಳಬೇಕು ದುರ್ಯೋಧನನ ಈ ಮಾತಿಗೆ ಅನ್ನುವ ಅರ್ಥವನ್ನು ಹೇಳ್ತಾರೆ. ಮಹಾಭಾರತ ದರ್ಶನದವರು ಆ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಅಪರ್ಯಾಪ್ತಂ ಅಂತ ಹೇಳುವಾಗ ದುರ್ಯೋಧನನಿಗೆ ತನ್ನ ಸೈನ್ಯದ ಬಗ್ಗೆಯೇ ಅನುಮಾನ ಇತ್ತ, ಸರಿಯಾದ ಸೈನ್ಯ ಅಲ್ಲ ನಂದು, ಸಾಕಾಗೋದಿಲ್ಲ ಅಂಥೇಳಿ ಅಂತ ಕೇಳಿದ್ರೆ, ಸೈನ್ಯದ ಜನಸಂಖ್ಯೆ, ಸೇನೆಯ ಕಾಲಾಳುಗಳ ಸಂಖ್ಯೆ ಮತ್ತು ಸೇನೆಯ ರಥ ಸಮೂಹ ಮತ್ತು ಕುದುರೆ ಆನೆಗಳು ಜಾಸ್ತಿ ಇತ್ತು. ಆದರೆ ಯುದ್ಧ ವಿಶಾರದರು ಇರಲಿಲ್ಲ ಅವನ ಸೈನ್ಯದಲ್ಲಿ. ಆದರೆ ಭೀಮನಿಂದ ರಕ್ಷಿಸಲ್ಪಟ್ಟ ಪಾಂಡವರ ಸೇನೆಯಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಎಕ್ಸ್ಪರ್ಟ್ಸೇ ಇದ್ರು. ಆದ್ದರಿಂದ ಪರ್ಯಾಪ್ತಂ ಅಂತ ಹೇಳಿದ್ರೆ ಸಾಕಾಗುವಷ್ಟು, ಅಪರ್ಯಾಪ್ತಂ ಅಂತ ಹೇಳಿದ್ರೆ ಸಾಕಾಗದೇ ಇರುವಷ್ಟು. ಇದನ್ನು ದ್ರೋಣರಿಗೆ ಹೇಳ್ತಾ ಇದ್ದಾರೆ. ಭೀಷ್ಮರ ವಿಚಾರದಲ್ಲಿ ಅನುಮಾನ ಇಟ್ಟುಕೊಂಡು ದುರ್ಯೋಧನ, ಭೀಷ್ಮರು ಅಷ್ಟು ದೂರದಲ್ಲಿದ್ದಾರೆ ಸೇನಾಪತಿಗಳಾಗಿ, ಇಲ್ಲಿ ದುರ್ಯೋಧನ ದ್ರೋಣರ ಹತ್ರ ಬಂದುಬಿಟ್ಟು ಭೀಷ್ಮರಿಂದ ರಕ್ಷಿಸಲ್ಪಟ್ಟಂತಹ ಈ ನಮ್ಮ ಸೈನ್ಯ ಅಪರ್ಯಾಪ್ತಂ, ಸರಿಯಾದ ರೀತಿಯಲ್ಲಿ ಯುದ್ಧ ಮಾಡಲಿಕ್ಕೆ ಸಾಕಾಗುತ್ತೆ ಅಂತ ನಾನು ನಂಬುವುದಿಲ್ಲ. ಆದರೆ ಅಲ್ಲಿ ಭೀಮನಿಂದ ರಕ್ಷಿಸಲ್ಪಟ್ಟಂತಹ ಪಾಂಡವರ ಸೇನೆ ಇದೆಯಲ್ಲ, ಅದು ಪರ್ಯಾಪ್ತಂ. ಅಲ್ಲಿ ಎಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಯುದ್ಧ ವಿಶಾರದರೇ ಇದ್ದಾರೆ. ಯುದ್ಧ ಮಾಡುವುದು ಒಂದು ಕಲೆ ಅಂತ ಹೇಳ್ತಾರಲ್ವೇ, ಯುದ್ಧಕ್ಕೆ ನಾವು ಹೇಗೆ ವ್ಯೂಹವನ್ನು ರಚನೆ ಮಾಡ್ತೀವಿ ಅದರ ಮೇಲೆ ಯುದ್ಧವನ್ನು ಗೆಲ್ತಾರೆ. ನಾವು ನಮ್ಮ ದೇಶದ ಯುದ್ಧಗಳು ಆದಾಗ ಆ ಸೈನಿಕರು ಹೋರಾಡುವ ರೀತಿ ನೀತಿಗಳನ್ನು, 2-3 ಜನ ಇಡೀ ಬೆಟಾಲಿಯನ್ನೇ ಸೋಲಿಸಿ ಅವರನ್ನು ನಾಶ ಮಾಡಿ ಕಳಿಸಿರುವಂತಹ ರೀತಿ ನೀತಿಗಳನ್ನು ಓದ್ತೀವಲ್ಲ, ಆ ರೀತಿಯಲ್ಲಿ ಭೀಮನ ಆ ಸೈನ್ಯ ಏನಿದೆಯಲ್ಲ ಅದು ಪರ್ಯಾಪ್ತವಾಯಿತು, ಬೇಕಾದಷ್ಟು. ಆ ರೀತಿಯಲ್ಲಿ ಪ್ಲ್ಯಾನ್ ಮಾಡುವವರು, ಸರಿಯಾದ ರೀತಿಯಲ್ಲಿ ಸೂಕ್ತ ಸಂದರ್ಭದಲ್ಲಿ ಸರಿಯಾದ ಯುದ್ಧ ಮಾಡುವವರು ಭೀಮನಿಂದ ರಕ್ಷಿತವಾದಂತಹ ಪಾಂಡವ ಸೈನ್ಯದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಬಲಂ ಭೀಮಾಭಿರಕ್ಷಿತಂ ಅಪರ್ಯಾಪ್ತಂತು ತತ್ ಅಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಭೀಷ್ಮರಿಂದ ರಕ್ಷಿಸಲ್ಪಟ್ಟಂತಹ ಈ ಸೈನ್ಯ ಸಾಕಾಗುವಷ್ಟಿಲ್ಲ. ಆದರೆ ಭೀಮನಿಂದ ರಕ್ಷಿಸಲ್ಪಟ್ಟ ಪಾಂಡವ ಸೈನ್ಯ ಬೇಕಾದಷ್ಟಿದೆ.
ಅನ್ನುವ ಅರ್ಥವನ್ನ ಇಟ್ಕೊಳ್ಬೇಕು. ಅಪರ್ಯಾಪ್ತಂ ಅಂತ ಹೇಳಿದ್ರೆ ಬೇಕಾದಷ್ಟಿದೆ ಎನ್ನುವ ಆ ಅರ್ಥ ಬಂದರೂ ಕೂಡ ಸೈನ್ಯದ ಬಲ, ಅದರ ಶಕ್ತಿ ಕಮ್ಮಿ, ಸಂಖ್ಯೆಯಲ್ಲಿ ಜಾಸ್ತಿ ಅನ್ನುವಂತಹ ಒಂದು ಅರ್ಥವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಭೀಷ್ಮಾಭಿರಕ್ಷಿತಂ, ಭೀಷ್ಮ ಪಿತಾಮಹರ ಮೂಲಕ ರಕ್ಷಿತವಾದ ಅಸ್ಮಾಕಂ ನಮ್ಮ ಆ ತತ್ ಬಲಂ ಸೇನೆಯು ಅಪರ್ಯಾಪ್ತಂ ಎಲ್ಲ ಪ್ರಕಾರದಿಂದ ಅಜೇಯವಾಗಿದೆ ಅಂತ ಇಲ್ಲಿ ಅರ್ಥ ಕೊಡ್ತಾರೆ. ಆದರೆ ಅದನ್ನು ಹಾಗಲ್ಲ, ಅದು ಅಜೇಯವಾಗುವುದಿಲ್ಲ, ಅದು ಜಯಿಸಬಹುದು, ಆ ರೀತಿಯಲ್ಲಿ ಇದೆ ಆ ಸೈನ್ಯ ಅನ್ನುವ ಅರ್ಥವನ್ನೇ ತೆಗೆದುಕೊಳ್ಬೇಕು. ಮತ್ತು ಭೀಮಾಭಿರಕ್ಷಿತಂ, ಭೀಮನಿಂದ ರಕ್ಷಿತವಾದ ಈ ಜನರ ಈ ಸೈನ್ಯ ಬೇಕಾದಷ್ಟು ಗೆಲ್ಲಲು ಸಾಕಾಗುವಷ್ಟು ಇದೆ ಅನ್ನುವ ಅರ್ಥ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ. ಭೀಷ್ಮಮೇವಾಭಿರಕ್ಷन्तु ಭವಂತಃ ಸರ್ವ ಏವ ಹಿ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तು ಭವಂತಃ ಸರ್ವ ಏವ ಹಿ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तು ಭವಂತಃ ಸರ್ವ ಏವ ಹಿ. ಹಿಂದೆ ನಾವು ಯೋಚನೆ ಮಾಡಿದ ಆ ಶ್ಲೋಕದ ಅರ್ಥಕ್ಕೆ ದುರ್ಯೋಧನನ ಈ ಮಾತು ಸಾಕ್ಷಿ. ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತ ಕೇಳಿದ್ರೆ, ಆದ್ದರಿಂದ ಸರ್ವೇಷು ಅಯನೇಷು, ಎಲ್ಲ ವ್ಯೂಹದ್ವಾರಗಳಲ್ಲಿ, ಅಯನ ಅಂದರೆ ದಾರಿ, ದಾರಿ ಯಾವುದಕ್ಕೆ? ಸೇನೆಯನ್ನು ವ್ಯೂಹವಾಗಿ ರಚಿಸಿ ಒಳಗಡೆಗೆ ಹೋಗಲಿಕ್ಕೆ ಸಾಧ್ಯವಾಗದೇ ಇರುವ ರೀತಿಯಲ್ಲಿ ಅವರು ಭೇದಿಸಿಕೊಂಡು ಒಳಗಡೆಗೆ ಹೋದಾಗ ಎಲ್ಲ ಕಡೆಯಿಂದ ಅವರನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಆದ್ದರಿಂದ ಅಂತಹ ಸೇನಾ ವ್ಯೂಹದ ದ್ವಾರಗಳಲ್ಲಿ ಯಥಾಭಾಗಂ, ನಿಮ್ಮ ನಿಮ್ಮ ಜಾಗಗಳಲ್ಲಿ ಅವಸ್ಥಿತಾಃ, ಸರಿಯಾಗಿ ನಿಂತುಕೊಂಡು, ಭವಂತಹ ನೀವೆಲ್ಲರೂ ಕೂಡ ನಿಸ್ಸಂದೇಹವಾಗಿ ಭೀಷ್ಮಂ ಏವ, ಭೀಷ್ಮ ಪಿತಾಮಹರನ್ನೇ ಅಭಿರಕ್ಷಂತು, ಎಲ್ಲ ಕಡೆಯಿಂದ ರಕ್ಷಣೆ ಮಾಡಿರಿ. ಭೀಷ್ಮನಿಂದ ರಕ್ಷಿಸಲ್ಪಟ್ಟ ಸೈನ್ಯ ಅಂತ ಹೇಳಿದಾಗ ಭೀಷ್ಮನನ್ನ ರಕ್ಷಣೆ ಮಾಡಿ ಅಂತ ಮತ್ತೆ ಹೇಳಬೇಕಾದ್ರೆ ಅವನಿಗೆ ಅನುಮಾನ ಇತ್ತು ಅನ್ನೋದನ್ನು ತೋರಿಸುತ್ತೆ. ಜೊತೆಗೆ ಇನ್ನೊಂದು, ಯುದ್ಧದಲ್ಲಿ ದಂಡನಾಯಕ ಅಂತ ಹೇಳುವವನು ಯಾವತ್ತೂ ಅಷ್ಟೇ ಡೈರೆಕ್ಟಾಗಿ ವಾರ್ ಫ್ರಂಟಿಗೆ ಹೋಗ. ಹಾಗಾಗಿ ಅವರನ್ನ ಮೊದಲು ನಾವು ಕಾಪಾಡಿಕೊಳ್ಬೇಕು. ಸೇನಾಪತಿ ಬಿದ್ದು ಹೋದ ಅಂತ ಹೇಳಿದ್ರೆ ಯುದ್ಧವನ್ನು ಸರಿಯಾದ ರೀತಿಯಲ್ಲಿ ಮುನ್ನಡೆಸಲಿಕ್ಕೆ ಸೇನಾಪತಿ ಇಲ್ಲದೆ ಹೋದರೆ ಅಂತಹ ಸೈನ್ಯ ಯುದ್ಧವನ್ನು ಗೆಲ್ಲಲಾರದು. ಆ ದೃಷ್ಟಿಯಿಂದನೂ ಭೀಷ್ಮರನ್ನು ಸರಿಯಾದ ರೀತಿಯಲ್ಲಿ ನೀವು ಕಾಪಾಡಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು. ಇಲ್ಲಿಗೆ ನಿಲ್ಲಿಸಿರೋಣ, ಮುಂದಿನ ವಾರ ಹೇಳೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ತತ್ಸತ್.